ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಎ ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 3ನೇಯಲ್ಲಿ ಬರುವಂಥ ಬ್ಲಾಕ್ 2ನಲ್ಲಿ ಘಟಕ 9ನೆಯ ಅಂಶವೃತ್ತಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಏನಂದರೆ ತ್ರಿಪದಿ, ಉತ್ಸಾಹ, ಷಟ್ಪದಿ, ಅಕ್ಕರಿಕೆ, ಛಂದೋವಂತಸ ಮತ್ತು ಸಾಂಗತ್ಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆಯಿತಾ? ಸೊ ಕೊನೆವರೆಗೂ ವಿಡಿಯೋ ಎಂಡ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಫಸ್ಟ್ ಪೀಠಿಕೆ ಬಗ್ಗೆ ತಿಳ್ಕೊಳ್ಳೋಣ. ಉದ್ದೇಶಗಳು ಈ ಒಂದು ಲೆಸನಿಂದ ಏನೆಲ್ಲ ತಿಳ್ಕೊತೀವಿ ಅಂತಂದರೆ, ಅಂಶವೃತ್ತಗಳ ಮಹತ್ವ, ಅಂಶವೃತ್ತಗಳ ಬಗೆಗಳು, 5 ಅಂಶವೃತ್ತಗಳು, ಹಾಗೆ ತ್ರಿಪದಿಯ ಲಕ್ಷಣ ಮತ್ತು ಇತಿಹಾಸ, ಉತ್ಸಾಹ, ಷಟ್ಪದಿ, ಅಕ್ಕರಿಕೆ, ಛಂದೋವಂತಸ, ಹಾಗೆ ಸಾಂಗತ್ಯದ ಲಕ್ಷಣ ಮತ್ತು ಇತಿಹಾಸ, ಸಾಂಗತ್ಯದ ಬಗ್ಗೆ ಚರ್ಚೆ ಮತ್ತು ಇತಿಹಾಸದ ಬಗ್ಗೆ ನಾವು ತಿಳ್ಕೊತೇವೆ ಇವತ್ತಿನ ವಿಡಿಯೋದಲ್ಲಿ. ಆಯಿತಾ? ಹಾಗೆ ಉದ್ದೇಶಗಳನ್ನು ನೋಡಿದ್ರೆ ಅಂಶವೃತ್ತಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗುತ್ತೆ. ಹಾಗೆ ಅಂಶವೃತ್ತಗಳ ಮಹತ್ವವನ್ನು ನಾವು ತಿಳ್ಕೊತೇವೆ. ಹಾಗೆ ಉಳಿದ 5 ಅಂಶವೃತ್ತಗಳ ಬಗ್ಗೆ ನಾವು ತಿಳ್ಕೊತೇವೆ. ಹಾಗೆ ತ್ರಿಪದಿಯ ಲಕ್ಷಣದ ವಿಶೇಷತೆ ಅರಿವಾಗುತ್ತೆ. ಹಾಗೆ ಷಟ್ಪದಿಯ ಸ್ವರೂಪದ ಬಗ್ಗೆ ನಾವು ತಿಳ್ಕೊತೀವಿ. ಹಾಗೆ ಸಾಂಗತ್ಯದ ವಿಶೇಷತೆಯನ್ನು ಮನನ ಮಾಡ್ಕೊತೇವೆ. ಹಾಗೆ ಉತ್ಸಾಹದ ಲಕ್ಷಣವನ್ನು ಅರಿತುಕೊಳ್ತೇವೆ. ಸೊ ಇವಾಗ ಪೀಠಿಕೆಯನ್ನು ನೋಡೋಣ. ಕನ್ನಡ ಸಾಹಿತ್ಯದ ಅಭ್ಯಾಸಕ್ಕೆ ತೊಡಗುವ ಮುನ್ನ ಅದರ ಮುಖ್ಯ ಭಾಗವಾದ ಛಂದಸ್ಸನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಬಹುಪಾಲು ವಿದ್ವಾಂಸರು ಕನ್ನಡ ಸಾಹಿತ್ಯದ ಛಂದೋ ಪ್ರಕಾರಗಳಿಗೆ ಸಂಸ್ಕೃತ ಮಾದರಿಗಳೇ ಸರಿ ಎಂದು ತಿಳಿದಿದ್ದರು. ಆದರೆ ಸಂಸ್ಕೃತಕ್ಕಿಂತ ತೀರ ಭಿನ್ನವಾದ ಇನ್ನೊಂದು ಮಾದರಿ ಇದೆ ಎಂಬ ಮುಖ್ಯ ವಿಚಾರ ನಿಮ್ಮ ಅರಿವಿಗೆ ಸಂದ ವಿಚಾರ. ಅಂದರೆ ಸಂಸ್ಕೃತದಲ್ಲಿ ನಿಯತವಾದ ಯತಿ ಕೆಲವು ವೇಳೆ ಕನ್ನಡ ಛಂದಸ್ಸಿನಲ್ಲೂ ಬರುತ್ತದೆ. ಆದರೆ ಕನ್ನಡದಲ್ಲಿ ಕೆಲವು ದೇಶಿ ಮಟ್ಟುಗಳು ಹಾಡಿಗೆ ಅನುಕೂಲವಾದಂತೆಯೇ ಕಾವ್ಯ ರಚನೆಗೆ ಉಪಯೋಗಕಾರಿಯಾದ ಮಟ್ಟುಗಳಾಗಿವೆ ಎಂಬುದನ್ನು ಈ ಘಟಕದಿಂದ ನಾವು ತಿಳಿದುಕೊಳ್ಳೋಣ. ಅಂಶವೃತ್ತಗಳ ಮಹತ್ವವನ್ನು ತಿಳ್ಕೊಳ್ಳೋಣ. ಕಾವ್ಯದಲ್ಲಿ ವಸ್ತುವನ್ನು ನಿರ್ವಹಿಸಲು ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಸುಖ, ದುಃಖ, ಪ್ರಣಯ, ವಿರಹ, ಬದುಕು, ವೈರಾಗ್ಯ ಹೀಗೆ 10 ಹಲವು ವಿಷಯಗಳನ್ನು ನಿರ್ವಹಿಸಲು ವೈವಿಧ್ಯಮಯವಾದ ಲಯವುಳ್ಳ ಛಂದಸ್ಸು ಅತ್ಯಗತ್ಯ ಅಲ್ವೇ? ಕೆಲವು ಛಂದಸ್ಸು ಕೆಲವು ಬಗೆಯ ಭಾವೋದ್ರೇಕಕ್ಕೂ ಸ್ಫೂರ್ತಿಗೂ ಸಹಕಾರಿ. ಆದ್ದರಿಂದ ಎಲ್ಲ ಬಗೆಯ ಮಟ್ಟುಗಳು ಒಂದೇ ರೀತಿಯದಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಮಟ್ಟುಗಳ ಗಣವಿನ್ಯಾಸದಿಂದಾಗಿ, ಶಬ್ದ ಪ್ರಯೋಗದಿಂದಾಗಿ ಕಾವ್ಯ ಹೆಚ್ಚು ರಸಭರಿತವಾಗಿ, ಗಂಭೀರವೂ ಆಗಿ ಮಹತ್ವದ ಪರಿಣಾಮವನ್ನುಂಟು ಮಾಡುತ್ತದೆ. ಅಂಶವೃತ್ತಗಳ ಬಗೆಗಳು. ಈಗಾಗಲೇ ನಾವು ಇಂದಿನ ಘಟಕಗಳಲ್ಲಿ 5 ಬಗೆಯ ಅಂಶಗಳ ಬಗ್ಗೆ, ಮಟ್ಟುಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಅಲ್ವಾ? ಅವುಗಳಲ್ಲಿ ಅತಿ ದೊಡ್ಡದು ಮತ್ತು ಹೆಚ್ಚು ಭೇದಗಳು ಇರುವಂಥದ್ದು ಅಕ್ಕರ. ಅಕ್ಕರ ವೃತ್ತಗಳನ್ನು ಕನ್ನಡದ ಕವಿಗಳು ಸಂಸ್ಕೃತ ಛಂದಸ್ಸಿಗೆ ಬದಲಾಗಿ ಬಳಸಿಕೊಂಡಿದ್ದರೆ ಬಹುಶಃ ಕನ್ನಡ ಕಾವ್ಯ ಮಾಧುರ್ಯವೇ ಬೇರೆಯಾಗುತ್ತಿತ್ತೇನೋ. ಈ ಭಾಗದಲ್ಲಿ ಮುಂದುವರಿದ 5 ಅಂಶಗಳ ಮುಟ್ಟುಗಳು ಅದರ ಜೊತೆಗೆ ನಾಗವರ್ಮಾದಿಗಳ ಲಕ್ಷ್ಯಕ್ಕೆ ಬಾರದ ಹೋದ ಸಾಂಗತ್ಯವೆಂಬ ದೇಶಿ ಛಂದಸ್ಸಿನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಆಯಿತಾ? 5 ಅಂಶವೃತ್ತಗಳು. ನಾಗವರ್ಮ ಹೇಳುವ 10 ಮಟ್ಟುಗಳಲ್ಲಿ ಈಗಾಗಲೇ ನಾವು 5 ತಿಳಿದುಕೊಂಡಿದ್ದೇವೆ. ಅವುಗಳೆಂದರೆ ಮದನವತಿ, ಅಕ್ಕರ, ಚೌಪದಿ, ಗೀತಿಕೆ, ಎಳೆ. ಇನ್ನುಳಿದ ದೇಶಿ ಮಟ್ಟುಗಳಾದ ತ್ರಿಪದಿ, ಉತ್ಸಾಹ, ಷಟ್ಪದಿ, ಅಕ್ಕರಿಕೆ, ಛಂದೋವಂತಸದ ಬಗ್ಗೆ ಇವತ್ತಿನ ಲೆಸನಲ್ಲಿ ತಿಳ್ಕೊತೇವೆ. ಇದು ಹಿಂದಿನದು ನಾವು ತಿಳ್ಕೊಂಡಿದ್ದು. ಮದನಾವತಿ, ಅಕ್ಕರ, ಚೌಪದಿ, ಗೀತಿಕೆ, ಎಳೆ ಇದು ನಾವು ಹಿಂದಿನ ಘಟಕದಲ್ಲಿ ನಾವು ತಿಳ್ಕೊಂಡ್ವಿ, 8ನೇ ಘಟಕದಲ್ಲಿ. ಸೊ ಯಾರೆಲ್ಲ ನೋಡಿಲ್ಲ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇದರಿಂದ ಕನ್ನಡ ದೇಶಿ ವೃತ್ತಗಳ ಪೂರ್ಣ ಪರಿಚಯ ನಾವು ಮಾಡಿಕೊಂಡಂತಾಗುತ್ತದೆ. ಈಗ ತ್ರಿಪದಿಯ ಲಕ್ಷಣವನ್ನು ನೋಡೋಣ. ಆಯಿತಾ? ತ್ರಿಪದಿಯ ಲಕ್ಷಣ ಮತ್ತು ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ತ್ರಿಪದಿಯ ಮಟ್ಟು ಪ್ರಾಚೀನ ಸಾಹಿತ್ಯದಲ್ಲಿ ವಿರಳವಾಗಿದ್ದರೂ ಜನಪದ ಸಾಹಿತ್ಯದಲ್ಲಿ ಹೇರಳವಾಗಿ ದೊರೆಯುತ್ತೆ. ಇದು ತುಂಬ ಜನಪ್ರಿಯ ಮಟ್ಟಾಗಿದ್ದು ಅಂಶ ಛಂದಸ್ಸಿನ ಕನ್ನಡ ಮಟ್ಟುಗಳೆಲ್ಲ ಇದೇ ಮೂಲವೆಂದು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ತ್ರಿಪದಿಯ ಲಕ್ಷಣವನ್ನು ನಾಗವರ್ಮ, ಜಯಕೀರ್ತಿ, 3ನೇ ಸೋಮೇಶ್ವರ, ಸಾಗ್ನು ದೇವ ಇವರುಗಳು ಒಂದೇ ತೆರನಾಗಿ ಹೇಳ್ತಾರೆ. ತ್ರಿಪದಿಯ ಲಕ್ಷಣ ಪದ್ಯ ಹೀಗಿದೆ. ಇಲ್ಲಿ ನೋಡಬಹುದು. ಇಲ್ಲಿ ಒಟ್ಟು 3 ಸಾಲಿದೆ. ನಾವಿಲ್ಲಿ ಒಟ್ಟು 4 ಗಣಗಳ ವಿಂಗಡಣೆ. ಹಾಗೆ ವಿಷ್ಣುಗಣ, ಬ್ರಹ್ಮಗಣ, ವಿಷ್ಣುಗಣ, ಹಾಗೆ ವಿಷ್ಣುಗಣ, ಬ್ರಹ್ಮಗಣ, ವಿಷ್ಣುಗಣ. ಇದು ಬೀಸುರುಹ ನೇತ್ರ ಅಂದರೆ ಎಲೈ ತಾವರೆ ಕಣ್ಣಿನವಳೆ. ಬೀಸುರವೇ ನೇತ್ರ ಅಂದರೆ ಎಲೈ ತಾವರೆ ಕಣ್ಣಿನವಳೆ. ತ್ರಿಪದಿಗೆ ಅಂದರೆ 3 ಪಾದಗಳಿಂದ ಕೂಡಿದ ತ್ರಿಪದಿಗೆ ಬಿಸರು ಓದ್ಭವಗಣಂ ಅಂದರೆ ಬ್ರಹ್ಮಗಣವು ತಾವರೆಯಿಂದ ಉದ್ಭವಿಸಿದವನು. ರಸ ದಸ ಸ್ಥಾನದೊಳ್ ಅಂದರೆ 6
ಸಡ್ರಸ 10ನೇ ಸ್ಥಾನದಲ್ಲಿ ಬರಬೇಕು. ಉಳಿದ ಗಣಗಳಂತೆ ಬೀಸೂರು, ನೇತ್ರ ಗಣಮೆ, ವಿಷ್ಣು ಗಣಮೆ, ಬರ್ಕುಂ ಬರುತ್ತದೆ ತ್ರಿಪದಿಗೆ. ಇದನ್ನು ಹೀಗೆ ಗುರುತಿಸ್ಬೋದು. ಇಲ್ಲಿ ನೋಡಿ, ವಿಷ್ಣುಗಣ ಪ್ಲಸ್ ವಿಷ್ಣುಗಣ ಪ್ಲಸ್ ವಿಷ್ಣುಗಣ ಪ್ಲಸ್ ವಿಷ್ಣುಗಣ ಇಸ್ ಈಕ್ವಲ್ ಟು 4 ವಿಷ್ಣುಗಣ. ಅರ್ಥ ಆಯ್ತಾ? ಹಾಗೆ ವಿಷ್ಣುಗಣ ಪ್ಲಸ್ ಬ್ರಹ್ಮಗಣ ಪ್ಲಸ್ ವಿಷ್ಣುಗಣ ಪ್ಲಸ್ ವಿಷ್ಣುಗಣ ಎಷ್ಟಾಯಿತು? 3 ವಿಷ್ಣುಗಣ ಹಾಗೆ 1 ಬ್ರಹ್ಮಗಣ. ವಿಷ್ಣುಗಣ ಪ್ಲಸ್ ಬ್ರಹ್ಮಗಣ ಪ್ಲಸ್ ವಿಷ್ಣುಗಣ ಇಸ್ ಈಕ್ವಲ್ ಟು 2 ವಿಷ್ಣುಗಣ 1 ಬ್ರಹ್ಮಗಣ. ಅರ್ಥ ಆಯ್ತಾ? ನಾಗವರ್ಮ ಸೂಚಿಸುವ ಮೇಲಿನ ಪದ್ಯ ಲಕ್ಷಣ ಪದ್ಯ ಮಾತ್ರವಲ್ಲದೆ ಲಕ್ಷ್ಯ ಪದ್ಯವೂ ಆಗಿದೆ. ತ್ರಿಪದಿಯ ಲಕ್ಷಣವನ್ನು ಈ ಕೆಳಕಂಡಂತೆ ತಿಳ್ಕೊಬೋದು. ತ್ರಿಪದಿ ಮೂಲತಃ ಅಂಶಗಣ ಘಟಿತವಾದ ಛಂದಸ್ಸಾಗಿದೆ. ತ್ರಿಪದಿಗೆ ಹೆಸರೇ ಸೂಚಿಸುವಂತೆ 3 ಸಾಲುಗಳು. ತ್ರಿಪದಿ ಅಂದರೆ 3 ಸಾಲುಗಳ ಇರುವಂತಹ 3 ಗಣ. 3ನೆಯ ಪದದಲ್ಲಿ 3 ಗಣ. ಅರ್ಥ ಆಯ್ತಾ? ಹಾಗೆ ತ್ರಿಪದಿಗೆ ಒಟ್ಟು 11 ಗಣಗಳು. 6 ಮತ್ತು 10ನೆಯ ಗಣಸ್ಥಾನದಲ್ಲಿ ಬ್ರಹ್ಮಗಣ ಬರಬೇಕು. 6 ಮತ್ತು 10ನೆಯ ಸ್ಥಾನದಲ್ಲಿ ಬ್ರಹ್ಮಗಣ ಬರಬೇಕು. ಉಳಿದ ಗಣಗಳು ವಿಷ್ಣು ಗಣಗಳಾಗಿರುತ್ತೆ. ಆದರೆ ಕೆಲವು ಸಮಯ ವಿಷ್ಣುಗಣಕ್ಕೆ ಬದಲಾಗಿ ಅಲ್ಲಿ ಬ್ರಹ್ಮಗಣ ಅಥವಾ ಅಲ್ಲಲ್ಲಿ ಬ್ರಹ್ಮಗಣ ಅಥವಾ ರುದ್ರಗಣ ಬರಬಹುದು. ಪದ್ಯದ ಮೊದಲ ಪಾದದಲ್ಲಿ 2 ಗಣಗಳಾದ ಮೇಲೆ ಯತಿ ಬರುತ್ತದೆ. ಆದಿಪ್ರಾಸ ಒಳಪ್ರಾಸ ಸಾಮಾನ್ಯವಾಗಿರುತ್ತೆ. ಅರ್ಥ ಆಯ್ತಾ? ತ್ರಿಪದಿಯ ಪ್ರಭೇದಗಳು. ನಾಗವರ್ಮ ತ್ರಿಪದಿಯಲ್ಲಿ 2 ಬಗೆಗಳನ್ನು ಗುರುತಿಸಿದ್ದಾನೆ. ಅವುಗಳೆಂದರೆ ಚಿತ್ರ ತ್ರಿಪದಿ ಮತ್ತು ವಿಚಿತ್ರ ತ್ರಿಪದಿ. ಚಿತ್ರ ತ್ರಿಪದಿ ಅಂದರೆ ನಾಗವರ್ಮ ಹೇಳಿದ ತ್ರಿಪದಿಯ ಸಾಮಾನ್ಯ ಲಕ್ಷಣಗಳುಳ್ಳ ತ್ರಿಪದಿಯೇ ಚಿತ್ರ ತ್ರಿಪದಿ. ವಿಚಿತ್ರ ಅಥವಾ ಚಿತ್ರಲತೆ ಅಂದರೆ ತ್ರಿಪದಿಯ ಕೊನೆಯ ಗಣ ಅಂದರೆ 11ನೆಯ ಗಣ ವಿಷ್ಣುವಿಗೆ ಬದಲಾಗಿ ರುದ್ರಗಣ ಬಂದರೆ ಅದು ವಿಚಿತ್ರ ತ್ರಿಪದಿ. ಅದು ಆದಿಗುರುವುಳ್ಳ ಗಣವಾಗಿದೆ. ಉದಾಹರಣೆಗೆ ನೋಡ್ಬೋದು ಇಲ್ಲಿ ವಿಷ್ಣುಗಣ 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 ಹಾಗೆ ವಿಷ್ಣುಗಣ ಬ್ರಹ್ಮಗಣ ವಿಷ್ಣುಗಣ ಹಾಗೆ ವಿಷ್ಣುಗಣ ಬ್ರಹ್ಮಗಣ ರುದ್ರಗಣ. ಇಲ್ಲಿ ಜಯಕೀರ್ತಿ ತ್ರಿಪದಿಯಲ್ಲಿ ಅಂಶಗಣಗಳನ್ನು ಹೇಳುವ ಬದಲು ಮಾತ್ರಗಣಗಳನ್ನು ಹೇಳಿದ್ದಾನೆ. ತ್ರಿಪದಿಯ ಸಾಮಾನ್ಯ ಲಕ್ಷಣ ಪದ್ಯ ಪದ ಜಯಕೀರ್ತಿಯಲ್ಲಿಲ್ಲ. ಇವನು ತ್ರಿಪದಿಯಲ್ಲಿ ಮಾತ್ರಗಣನೆ ಮಾಡಿದ್ದಾನೆ. ಒಟ್ಟು 62 ಮಾತ್ರೆಗಳು ತ್ರಿಪದಿಯಲ್ಲಿ ಇರುತ್ತವೆ. ಆದರೆ ಈ ಪಾತ್ರೆಯ ಸಂಖ್ಯೆ ಕೆಲವು ಕಡೆ ಹೆಚ್ಚಾಗಬಹುದು, ಇಲ್ಲವೇ ಕೆಲವು ಕಡೆ ಕಡಿಮೆ ಆಗಬಹುದು. ತ್ರಿಪದಿ ಎಲ್ಲ ಅಕ್ಷರಗಳು ರಸ್ವಗಳೇ ಆದಾಗ ಅಲ್ಲಿ 42 ಮಾತ್ರೆಗಳು ಸಾಕು. ಸೋಮೇಶ್ವರನು ತನ್ನ ಮಾನಸೋಲ್ಲಾಸ ಕೃತಿಯಲ್ಲಿ ತ್ರಿಪದಿಗೆ 4 ಪಾದಗಳು ಎಂದು ಹೇಳಿದ್ದಾನೆ. ಅಂದರೆ ಮೊದಲ ಪಾದವನ್ನು 2 ಗಣಗಳಿಗೆ ಒಂದೊಂದು ಪದವಾಗಿ ಮಾಡಿಕೊಳ್ಬೇಕೆಂಬುದು ಇವನ ಇಂಗಿತ. 6 ಮತ್ತು 10ನೆಯ ಗಣಸ್ಥಾನದಲ್ಲಿ ಬ್ರಹ್ಮಗಣ ಬರಬಹುದು. ಉಳಿದ 9 ಗಣಗಳು ವಿಷ್ಣು ಗಣಗಳಾಗಿರುತ್ತೆ. ಪ್ರತಿಪಾದದ 2ನೆಯ ಅಕ್ಷರ ಪ್ರಾಶಾಕ್ಷರ. ಹಾಡುವಾಗ ಮೊದಲನೆಯ 2 ಪಾದಗಳನ್ನು ಮೂರನೆಯ ಸ್ವಲ್ಪ ಭಾಗವನ್ನು ಹೇಳಿ ಆನಂತರ ಅದನ್ನು ಪುನರುಕ್ತಿ ಮಾಡಿ 3ನೆಯ ಪಾದ ಮುಗಿಸಿ ಆಮೇಲೆ 4ನೆಯ ಪಾದ ಹಾಡಬೇಕು. ಹೀಗೆ ಇಲ್ಲಿ ಹಾಡುವ ರೀತಿಯನ್ನು ಹೇಳಿರುವುದು ವಿಶೇಷ. ತ್ರಿಪದಿಯನ್ನು ಯಾವಾಗ ಹಾಡಬೇಕು ಎಂಬ ವಿಷಯದ ಬಗೆಗೂ ಸೋಮೇಶ್ವರನಲ್ಲಿ ಉತ್ತರವಿದೆ. ಶೃಂಗಾರ ವರ್ಣನೆ ಮಾಡುವಾಗ, ಮಲ್ಲಯುದ್ಧದಲ್ಲಿ ಸೋತವನನ್ನು ನಿಂದಿಸುವಾಗ ತ್ರಿಪದಿಯನ್ನು ಹಾಡಬೇಕಂತೆ. ಇದೇ ರೀತಿ ಸಗ್ನುದೇವನು ತನ್ನ ಸಂಗೀತ ರತ್ನಾಕರದಲ್ಲಿ ಪ್ರಸ್ತಾಪಿಸಿದ್ದಾನೆ. ತ್ರಿಪದಿ ಚಿಕ್ಕದಾದರೂ ಅವರ ಕೀರ್ತಿ ಮಾತ್ರ ದೊಡ್ಡದು. ಇದು ರಚನೆಯ ದೃಷ್ಟಿಯಿಂದ ಅತಿ ಸುಲಭವಾದ, ಹೆಚ್ಚು ಬಂಧನಗಳಿಲ್ಲದ ಛಂದೋರೂಪ. ನೇರವಾಗಿ ಓದುಗರ ಎದೆಯನ್ನು ತಟ್ಟಿ ಮುಟ್ಟಬಲ್ಲ ಹೃದ್ಯತೆ, ಗೇಯತೆ ಇದರ ಪ್ರಮುಖ ಗುಣವಾಗಿದೆ. ಅದಕ್ಕಾಗಿ ಬೇಂದ್ರೆಯವರು ತ್ರಿಪದಿಯನ್ನು ಕನ್ನಡ ವೃತ್ತಗಳ ಗಾಯತ್ರಿ, ನಮ್ಮ ಬೇಂದ್ರೆಯವರು ಏನಂತ ಕರೆದಿದ್ದಾರೆ? ಕನ್ನಡ ವೃತ್ತಗಳ ಗಾಯತ್ರಿ,
ಕನ್ನಡ ಚಂದೋಗಂಗೆಯ ಗಂಗೋತ್ರಿ ಎಂದು ಹೊಗಳಿದ್ದಾರೆ. ಹಾಗೆಯೇ ಶಾಸನಗಳಲ್ಲಿ ಕನ್ನಡ ಜಾನಪದ ಜಾಹ್ನವಿ ತ್ರಿಪದಿಯು ಸರಸ್ವತಿಯ ತೆಳ್ ಉಸಿಹು ಕನ್ನಡ ಛಂದಸ್ಸಿನ ತಾಯಿ ಬೇರು. ಕನ್ನಡ ಛಂದಸ್ಸಿನ ತಾಯಿ ಬೇರು. ಹೀಗೆ ಕನ್ನಡ ಸಾಹಿತ್ಯದ ಉದ್ದಕ್ಕೂ ತ್ರಿಪದಿ ಉಳಿದು ಬೆಳೆದು ಬಂದ ಸಂಗತಿ ಅದರ ಜನಪ್ರಿಯತೆಗೆ ಹಿಡಿದ ಕನ್ನಡಿಯೇ. ಇಂದಿಗೂ ತ್ರಿಪದಿ ಜನಪದ ಬಾಯಲ್ಲಿ ಜೀವಂತವಾಗಿದೆ. ಇದಕ್ಕೆ ತ್ರಿಪದಿ, ತಿವುಡೆ, ತ್ರಿಪಾದಿಕ ಎಂಬ ಬೇರೆ ಬೇರೆ ಹೆಸರುಗಳು ಕೂಡ ಇದ್ದಂತೆ ತೋರುತ್ತದೆ. ತಿವದಿ ಎಂಬುದು ತ್ರಿಪದಿಯ ತದ್ಭವ ರೂಪ. ತಿದವಿ ಎನ್ನುವುದು ತ್ರಿಪದಿಯ ತದ್ಭವ ರೂಪವಾಗಿದೆ. ತ್ರಿಪದಿಯ ಮೂಲ ಗುರುತಿಸುವುದು ಸಾಹಸದ ಕೆಲಸವೇ. ಇದು ಕನ್ನಡದ ಲಲಿತ ಸಾಹಿತ್ಯದ ಪೂರ್ವದಲ್ಲೇ ಅಂದರೆ ಮೌಖಿಕ ಪರಂಪರೆಯಲ್ಲಿ ಬೆಳೆದು ಆನಂತರ ಶಾಸನ ಸಾಹಿತ್ಯ ಕೃತಿಗಳಲ್ಲಿ ಕಾಣಿಸಿಕೊಂಡಿರಬೇಕು ಎಂಬುದು ವಿದ್ವಾಂಸರ ವಾದವಾಗಿದೆ. ದೊರಕಿರುವ ಆಧಾರಗಳಿಂದ ತ್ರಿಪದಿಯ ಇತಿಹಾಸವನ್ನು ಹೇಳುವುದಾದರೆ ಕ್ರಿಸ್ತಶಕ 7ನೇ ಶತಮಾನದ ಬಾದಾಮಿ ಶಾಸನವೇ ಪ್ರಮುಖ ದಾಖಲೆಯಾಗಿದೆ. ಇಲ್ಲಿ ನೋಡಬಹುದು, ಮೊದಲನೇ ಗಣ ವಿಷ್ಣುಗಣ, ಎರಡನೇದು ವಿಷ್ಣುಗಣ, ಮೂರನೇದು ವಿಷ್ಣುಗಣ, ನಾಲ್ಕನೇದು ವಿಷ್ಣುಗಣ, ನಂತರ ವಿಷ್ಣುಗಣ, ಬ್ರಹ್ಮಗಣ, ವಿಷ್ಣುಗಣ. ಹಾಗೆ ಹಾಕಿಲ್ಲ, ನಾವೇ ಹಾಕೋಣ. ಮೊದಲನೇ ಸಾಲು ವಿಷ್ಣುಗಣ, ಎರಡನೆಯದು ವಿಷ್ಣುಗಣ, ಬ್ರಹ್ಮಗಣ, ವಿಷ್ಣುಗಣ. ಹಾಗೆ ಮೂರನೇ ಸಾಲಿನಲ್ಲಿ ವಿಷ್ಣುಗಣ, ಬ್ರಹ್ಮಗಣ, ಹಾಗೆಯೇ ವಿಷ್ಣುಗಣ. ಈಗ ದೊರೆತಿರುವ ಶಾಸನಗಳೆಲ್ಲ ಕಪ್ಪೆ ಆರ್ಯಭಟ್ಟನ ಈ ತ್ರಿಪದಿ ಅತಿ ಪ್ರಾಚೀನವಾದುದು. ಆನಂತರ ದೊರೆತ ಶಾಸನಗಳಲ್ಲೂ ತ್ರಿಪದಿ ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆತಿವೆ. ಪಂಪನ ಆದಿಪುರಾಣದಲ್ಲಿ 2 ತ್ರಿಪದಿಗಳು, ಪೊನ್ನನ ಶಾಂತಿ ಪುರಾಣದಲ್ಲಿ 4, ಪೊನ್ನನ ಶಾಂತಿ ಪುರಾಣ, ಪಂಪನ ಆದಿಪುರಾಣ 4 ತ್ರಿಪದಿಗಳು ದೊರೆಯುತ್ತವೆ. ಸುಮಾರು 12ನೆಯ ಶತಮಾನದ ಕೊನೆಯಲ್ಲಿ ಮಾತ್ರ ತ್ರಿಪದಿ ಅದರ ಲಯ ತಿರುಗಲು ಆರಂಭವಾಗಿರಬೇಕು. 6 ಮತ್ತು 10ನೆಯ ಗಣಗಳು ಮಾತ್ರ ಬ್ರಹ್ಮಗಣಗಳಾಗಿಯೇ ಉಳಿದು ವಿಷ್ಣುಗಣಗಳ ಸ್ಥಾನದಲ್ಲಿ ಪಂಚಾಮೃತ ಗಣಗಳು ಪ್ರವೇಶಿಸಿ ತ್ರಿಪದಿ ತಾಳಲಯದಲ್ಲಿ ಆಡುವಂತಾಯಿತು. ತ್ರಿಪದಿಯ ಸಾರ್ವಭೌಮವಾದ ಸರ್ವಜ್ಞನ ತ್ರಿಪದಿಗಳಂತೂ ಮಾತ್ರಗಣಾನ್ವಿತವಾದುವು. ಆಡು ಭಾಷೆಯ ಸಮೀಪಕ್ಕೆ ಕಾವ್ಯವನ್ನು ತಂದ ವಚನಕಾರರು ಜನಸಾಮಾನ್ಯರ ಹೆಚ್ಚಿನ ಮಟ್ಟಾದ ಈ ತ್ರಿಪದಿಯನ್ನು ಸಮರ್ಥವಾಗಿ ಬಳಸಿದ್ದಾರೆ. ಅಕ್ಕಮಹಾದೇವಿಯ ಯೋಗಾಂಗ ತ್ರಿಪದಿಯಿಂದ 5 ಮಾತ್ರೆಯ ಲಯಕ್ಕೆ ಒಂದು ಕೆಲವು ಉದಾಹರಣೆ ನೋಡಬಹುದು. 6 ಮುಖ ಮುತ್ತನ್ನು ನೀರಲ್ಲಿ ಇರಿಸಲಿಕ್ಕೆ ನೀರೆಳೆದು ಮುತ್ತು ಉಳಿಯಿತು ಆ ಮತ್ತು ಸೇರಿಸಿದೆ ಎನ್ನ ಊರದಲ್ಲಿ. ಜಾನಪದ ಸಾಹಿತ್ಯವನ್ನು ಬಿಟ್ಟರೆ ಅಂಶಗಣದ ದಾಟಿಯಂತೆ ಮಾತ್ರಗಣದ ತ್ರಿಪದಿಗಳು ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಬಳಕೆಯಾಗುತ್ತಿದ್ದು ಕಂಡುಬರುತ್ತದೆ. ಅಷ್ಟೇ ಅಲ್ಲ, ಆಧುನಿಕ ಕಾವ್ಯವರ್ಯರಾದ ದ. ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶಯ್ಯಂಗರ್, ಎಸ್. ವಿ. ಪರಮೇಶ್ವರ ಭಟ್ಟ, ಮಧುರ ಚೆನ್ನ, ಜಯದೇವಿ ತಾಯಿ ಲಿಗಾಡೆ, ಶ್ರೀ ಸಿದ್ದರಾಮೇಶ್ವರ ಪುರಾಣ ಮುಂತಾದವರು ತ್ರಿಪದಿಯಲ್ಲಿ ಕಾವ್ಯರಚನೆ ಮಾಡಿದ್ದಾರೆ. ಬೇಂದ್ರೆಯವರು ಉಯ್ಯಾಲೆ ಕವನ ಸಂಕಲನದ ಮಳೆ ಎಂಬ ಕವನದಿಂದ ಒಂದು ತ್ರಿಪದಿ. ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವು, ಇಳಿಯೊಳಗ ಜಳಕ ಮಾಡೇವು ನಾವೂನು, ಮೋಡಗಳ ಆಟ ಹಾಡೋಣ. ಇದು ಇಂಪಾರ್ಟೆಂಟ್. ಇದು ನಿಮಗೆ ಪ್ರಶ್ನೆ 1ರಲ್ಲಿ ಕ್ವಶನ್ ಪೇಪರ್ 3ಯಲ್ಲಿ ನಿಮಗೆ ಗಣವಿಂಗಡಣೆ ಮಾಡಿ ಹಾಗೆಯೇ ಇದು ಯಾವ ಒಂದು ಗಣ ಅಂತ ನಿಮಗೆ ಕೇಳ್ತಾರೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ರುದ್ರಗಣ, ವಿಷ್ಣುಗಣ, ಹಾಗೆಯೇ ರುದ್ರಗಣ, ವಿಷ್ಣುಗಣ, ರುದ್ರಗಣ, ಬ್ರಹ್ಮಗಣ, ವಿಷ್ಣುಗಣ. ಮೌಖಿಕ ಪರಂಪರೆಯಲ್ಲಿ ತ್ರಿಪದಿ ಛಂದಸ್ಸು ಜರಿಯಾಗಿ ನದಿಯಾಗಿ ಹರಿದು ಜಲಪಾತಗಳಲ್ಲಿ ಸ್ವಚ್ಛಂದವಾಗಿ ಜಿಗಿಜಿಗಿದು ಕನ್ನಡ ಛಂದಸ್ಸೆಂಬ ಸಾಗರಕ್ಕೆ ಸೇರಿ ಲೀನವಾಗಿದೆ. ತ್ರಿಪದಿ ಸಾಹಿತ್ಯ ಎಂದರೆ ಜನಪದ ಸಾಹಿತ್ಯ ಎನ್ನುವಷ್ಟರ ಮಟ್ಟಿಗೆ ಅದು ಬೆಳೆದು ನಿಂತಿದೆ. ಹಳ್ಳಿಗಾಡಿನ ಹೆಣ್ಣು ಮಕ್ಕಳು ಇಂದಿಗೂ ಬೀಸುವಾಗ, ಕುಟ್ಟುವಾಗ ಸೋಬಾನೆ ಪದಗಳಲ್ಲಿ ತ್ರಿಪದಿ ಜೀವಂತವಾಗಿಸುವುದನ್ನು ನಾವು ಕಾಣಬಹುದು. ಉತ್ಸಾಹ. ದೇಸಿ ಛಂದಸ್ಸಿನ ಮತ್ತೊಂದು ಪ್ರಕಾರವೇ ಉತ್ಸಾಹ. ಕನ್ನಡ ಕವಿಗಳು ಅಂಶಗಣದ ಎಲ್ಲ ಬಗೆಯ ಲಯಗಳನ್ನು ಪ್ರಯೋಗ ಮಾಡಿ ನೋಡಿದ್ದರೆನ್ನಲು ಈ ಬಗೆಯ ಚಂದು ಪ್ರಕಾರ ಒಂದು ಉತ್ತಮ ನಿದರ್ಶನವೆನ್ನಬಹುದು. ಇದರ ಪ್ರತಿಪಾದದಲ್ಲಿ 7 ಬ್ರಹ್ಮಗಣಗಳು
ಪ್ರತಿ ಪದದಲ್ಲಿ 7 ಬ್ರಹ್ಮಗಳು, ಒಂದು ಗುರುವು ಬರುತ್ತಿತ್ತು. ಕೊನೆಯ ಗುರು ಲಯಗೃಹವಾಗಿ ಮುಂದುವರಿಯುತ್ತದೆ. ಈ ವೃತ್ತದಲ್ಲಿ ಬರೀ ಬ್ರಹ್ಮಗಣಗಳಿಂದಲೇ ವೃತ್ತವನ್ನು ಕಟ್ಟುವ ಕಲೆಗಾರಿಕೆಯು ಕನ್ನಡವ ಕವಿಗಳ ಉತ್ಸಾಹ ಮತ್ತು ಪ್ರಯೋಗಶೀಲತೆಗೆ ಸಾಕ್ಷಿಯಾಗಿದ್ದು ಉತ್ಸಾಹಪೂರ್ಣ ಲಯಗತಿಯನ್ನು ಹೊಂದಿದೆ. ನಾಗವರ್ಮನು ಇದರ ಲಕ್ಷಣ ಪದ್ಯವನ್ನು ಈ ರೀತಿ ನೀಡುತ್ತಾನೆ. ನೋಡೋಣ. ಇಲ್ಲಿ ನೋಡಬಹುದು, ಇಲ್ಲಿ ಎಲ್ಲದರಲ್ಲೂ ಬ್ರಹ್ಮಗಣ ಬಂದು ಕೊನೆಯಲ್ಲಿ ಗುರು ಬಂದಿರೋದನ್ನು ನಾವು ನೋಡಬಹುದು. ನೋಡಿ, ಭೂಮಿಗೆ ಒಳಿತನ್ನು ಮಾಡುವ ಬ್ರಹ್ಮಗಣ ಅಜಗಣ, ಎಡೆಬಿಡದ 7 ಗಣಗಳು ಬಂದು ಅದರ ಮುಂದೆ ಒಂದು ಗುರು ಬಂದಿರುವುದು ಇದರ ಲಕ್ಷಣವಾಗಿದೆ. 4 ಪಾದಗಳು, ಪ್ರತಿ ಪಾದದಲ್ಲೂ 7 ಬ್ರಹ್ಮ ಗಣಗಳು, ಕೊನೆಯಲ್ಲಿ ಒಂದು ಗುರುವು ಬರುತ್ತದೆ. ಇದು ಒಂದು ಪಾದ ಮುಗಿದ ನಂತರ ಲಯಗ್ರಹಿಯಾಗಿ ಇನ್ನೊಂದು ಪಾದಕ್ಕೆ ಜಿಗಿಯುವ ಪ್ರಕ್ರಿಯೆಯನ್ನು ಕಾಂಗರು ನಗೆದಾಡುವ ರೀತಿಗೆ ಹೋಲಿಸಬಹುದು. ಈ ಮೇಲಿನ ಲಕ್ಷಣ ಪದ್ಯವನ್ನು ಬ್ರಹ್ಮಗಣದ ಪ್ರಕಾರಗಳಾಗಿರುವ 2 ಗುರು ಮತ್ತು 2 ಲಘು ಮತ್ತು ಗುರು ಈ ವಿನ್ಯಾಸಗಳು ಬಂದಿಲ್ಲ. 1 ಗುರು 1 ಲಘು ಮತ್ತು 3 ಲಘು ಎಂಬ ವಿನ್ಯಾಸಗಳು ಮಾತ್ರ ಬಂದಿರುವುದು ಗಮನಾರ್ಹ. ಇದರಿಂದ ಉತ್ಸಾಹದಲ್ಲಿ ಮಾತ್ರಗಣದ ಸ್ಪಷ್ಟ ದಾಟಿಯನ್ನು ಗುರುತಿಸಬಹುದು. ಯಾಕಂದರೆ ಉತ್ಸಾಹ ಶುದ್ಧ ಅಂಶ ಛಂದಸ್ಸಿನ ಮಟ್ಟ ಆಗಿದ್ದರೆ ಅದರಲ್ಲಿ ಬ್ರಹ್ಮದ 4 ಪ್ರಕಾರಗಳಿಗೂ ಅವಕಾಶ ಇರ್ತಿತ್ತು. ಜಯಕೀರ್ತಿ ಉತ್ಸಾಹದ ಈ ಲಕ್ಷಣವನ್ನು ತಿಳಿದೇ ತಾನು ಹೇಳುವ ಕರ್ನಾಟ ಭಾಷಾ ವಿಷಯ ಜಾತಿಗಳಲ್ಲಿ ಉತ್ಸಾಹವನ್ನು ಸೇರಿಸಿಲ್ಲ. ಮಾತ್ರ ಅವರ್ಣ ಪರ್ವತಗಳನ್ನು ಕುರಿತು ವಿಸ್ತೃತಾಕಾರದಲ್ಲಿ ಇದನ್ನು ಸೇರಿಸಿದ್ದಾನೆ. ಪಂಪ ಭಾರತ ಜಯಸಿಂಹನ ತಲಂಗೆರೆಯ ಶಾಸನ, ಚಂದ್ರ ಪ್ರಭಾ ಪುರಾಣ, ಕಬ್ಬಿಗರ ಕಾವ, ಬಂಧುವರ್ಮನ ಹರಿವಂಶ ಸಂಬುದ್ಧಿಯ ಜನ್ನನ ಅನಂತ ಪುರಾಣ, ಇಮ್ಮಡಿ ಸಿದ್ಧನ ಅಲಸ್ಯ ಪುರಾಣದಲ್ಲಿ ಇದನ್ನು ಬಳಸಲಾಗಿದೆ. ಈ ಮಟ್ಟು ಚಂದು ವಿದ್ಯಾಲಯ ವೈವಿಧ್ಯದ ದೃಷ್ಟಿಯಿಂದ ಮಹತ್ವವಾದದ್ದು. ಈ ಮಟ್ಟು ಹೆಸರಿಗೆ ತಕ್ಕಂತೆ ಉತ್ಸಾಹಪೂರ್ಣ ಗತಿಯನ್ನು ಪಡೆದುಕೊಂಡಿದೆ. ಇವಾಗ ಷಟ್ಪದಿ ನೋಡೋಣ. ರಾಘವಾಂಕನಿಂದ ಮುಂಚೆ ಚಿಕ್ಕಯ್ಯನೆಂಬ ವಚನಕಾರನ ವಚನಗಳ ನಡುವೆ ವಾರ್ಧಕ ಷಟ್ಪದಿ ದೊರೆತಿದೆ. ಚಿಕ್ಕಯ್ಯನ ಕಾಲ ಕ್ರಿಸ್ತಶಕ 1160 ಎಂದು ಡಿ.ಎನ್. ನರಸಿಂಹಾಚಾರ್ಯನವರು ರಾಘವಾಂಕನಿಗಿಂತ ಹಿಂದೆ ಇದ್ದಿರಬಹುದಾದ ಚಿಕ್ಕಯ್ಯನ ವಚನದಲ್ಲಿ ಪರಿಷ್ಕರಿಸಿ ವಾರ್ಧಕ ಷಟ್ಪದಿಯಾಗಿ ಮಾರ್ಪಡಿಸಿದ್ದಾರೆ. ಅಲ್ಲದೆ ಚಂದ್ರರಾಜನ ಮದನ ತಿಲಕ ಕ್ರಿಸ್ತಶಕ ಸುಮಾರು 1030ದಲ್ಲಿಯೂ ಷಟ್ಪದಿಯ ರೂಪದ ಬಗ್ಗೆ ಮಾಹಿತಿ ಇರುವುದು ತಿಳಿದು ಬಂದಿದೆ. ಆದರೂ ನಮ್ಮ ಹಲವು ವಿದ್ವಾಂಸರು ರಾಘವಾಂಕನೇ ಷಟ್ಪದಿಯ ಸುಮಾರು 1230 ಬ್ರಹ್ಮ ಎನ್ನುವ ವಿಚಾರ ಅಷ್ಟು ಸಮಂಜಸವಲ್ಲ. ಪೊಲ್ವಳ ದಂಡನಾಥನ ಸುಮಾರು 1224 ಹರಿಚಾರಿತ್ರ ಮೊದಲ ಷಟ್ಪದಿಯಲ್ಲಿ ರಚನೆ ಆಗಿರಬಹುದಾದ ಕೃತಿ. ಆನಂತರ ಈ ಪ್ರಕಾರ ಹೆಚ್ಚು ಬಳಕೆಗೆ ಬಂದದ್ದು ರಾಘವಾಂಕನ ತರುವಾಯದ ದಿನಗಳಲ್ಲಿ. ಕರ್ನಾಟಕ ವಿಷಯ ಜಾತಿಯಲ್ಲೇ ಷಟ್ಪದಿ ತುಂಬ ಮಹತ್ವದ್ದು. ಜನಪದ ಸಾಹಿತ್ಯದಲ್ಲಿ ತ್ರಿಪದಿ ತಿಲಕ ಪಾತ್ರೆಯಾದಂತೆ ಹಳಗನ್ನಡದಲ್ಲಿ ಚಂಪುವಿನ ಮೈದಡುವಿಕೆಯಲ್ಲಿ ವರ್ಣವೃತ್ತಗಳು ಕಾರಣವಾದಂತೆ ನಡುಗನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಪ್ರಕಾರವು ಶಿಖರಪ್ರಾಯವಾಗಿ ಅತ್ಯಂತ ಜನಪ್ರಿಯ ಮಾಧ್ಯಮವಾಗಿ ಬೆಳೆದು ಬಂದಿತು. ರಾಘವಾಂಕ, ಕುಮಾರವ್ಯಾಸ, ಲಕ್ಷ್ಮೀಶ, ಚಾಮರಸ, ಭೀಮಕವಿ ಮತ್ತು ವಿರೂಪಾಕ್ಷ ಪಂಡಿತ ಮೊದಲಾದ ಕವಿಗಳು ಷಟ್ಪದಿ ರಚನೆಯಲ್ಲಿ ಅಗ್ರಮಾನ್ಯರು. ಲಕ್ಷ್ಮೀಶ ತನ್ನ ಷಟ್ಪದಿಯ ಬಗ್ಗೆ ಹೇಳಿಕೊಂಡ ಮಾತು ಎಲ್ಲ ಷಟ್ಪದಿಗಳ ಬಗ್ಗೆ ಹೇಳದಂತಿದೆ. ನಿರುತ ಮಂಜುಳ ಶಬ್ದದಿಂದ ಕಿವಿಗಿಂಪಾಗಿ ಚಲಿಸುವ ಸಲಲಿತ ಷಟ್ಪದಿಗಳೆಡವಿಡದೆ ಕರಿಸದಿರ್ಪವೆಂದು ನೆರದಿದ್ವಂಸಭ ನೀರೇರು ಆಕಾರದೊಳು. ಈ ಮಾತು ಮೂಲತಃ ಸ್ವಾಮಿ ಜೈಮಿನಿ ಭಾರತದಲ್ಲಿಯೂ ಷಟ್ಪದಿಗಳ ಮಹತ್ವವನ್ನು ಕುರಿತಿದ್ದಾದರೂ ಮಂಜುಳ ಶಬ್ದದಿಂದ ಕಿವಿಗೆ ಇಂಪಾಗಿ ಸುಲಲಿತವಾಗಿ ಝೇಂಕರಿಸುವ ಕನ್ನಡ ಎಲ್ಲ ಷಟ್ಪದಿಗಳಿಗೂ ಅನ್ವಯಿಸುತ್ತದೆ. ಹಾಡಿನ ಲಯ, ಬಳುಕು, ವ್ಯಂಗ್ಯ, ಹಾಸ್ಯ ಎಲ್ಲಕ್ಕೂ ಈ ಮಟ್ಟು ಯೋಗ್ಯವಾದದ್ದು. ಒಟ್ಟಿನಲ್ಲಿ
ಕಥಾಸು ಷಟ್ಪದಿ ಯೋಜ್ಯ, ಕಥೆಗಳನ್ನು ಹೇಳಬೇಕಾದರೆ ಷಟ್ಪದಿ ಸೂಕ್ತ. ಕವಿಗಳು ಚಿಕ್ಕದಾದ ಕಥಾಂಶವನ್ನು ಆಯ್ಕೆ ಮಾಡಿಕೊಂಡು ಮೆಲುನಗೆಯ ಜರಿಯನ್ನು ಬೋರ್ಗೆರುವ ಕಡಲಿನಾಳದ ರಭಸದಂತೆ ಷಟ್ಪದಿ ಪ್ರಕಾರವನ್ನು ಬಳಸಿ ಕಾವ್ಯ ಕೃಷಿಯನ್ನು ಸೊಗಸಾಗಿ ಮಾಡಿದ್ದಾರೆ. ಷಟ್ಪದಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದ್ದು ಅನೇಕ ವಿದ್ವಾಂಸರ ವಿಚಾರ ಮಂಥನದಲ್ಲಿ ಷಟ್ಪದಿಯ ಆಳ ಅಗಲದ ಬಗ್ಗೆ ವಿಭಿನ್ನ ರೂಪನಿಷ್ಠ ಮಾದರಿ ಉತ್ತರಗಳು ಬಂದಿವೆ. ಮೊದಲಿಗೆ ಇದು ಅಂಶಗಣಾನ್ವಿತವೇ ಅಥವಾ ಮಾತ್ರಗಣಾನ್ವಿತವೇ, ಅಲ್ಲದೆ ಮೂಲ ಷಟ್ಪದಿಯಿಂದ ಉಳಿದ ಷಟ್ಪದಿಗಳು ಹೇಗೆ ಬೋಧಯಿಸಿದವು ಎಂಬ ಹಲವಾರು ಪ್ರಶ್ನೆಗಳಿವೆ. ಈ ಎರಡು ತೆರನಾದ ಗೊಂದಲಗಳಿಗೆ ನಾಗವರ್ಮ ಉತ್ತರವನ್ನು ಒದಗಿಸಿಕೊಟ್ಟಿದ್ದಾನೆ. ಅವನ ಪ್ರಕಾರವಾಗಿ ಷಟ್ಪದಿ ಮೊದಲ ಅಂಶಗಣಾತ್ಮಕವಾದದ್ದು, ತದನಂತರ ಅಂಶಗಣವು ಮಾತ್ರಗಣಾತ್ಮಕವಾಗಿ ಮಾರ್ಪಟ್ಟಿದೆ ಎಂಬುದು ವಿದಿತ. ನಾಗವರ್ಮನು ವಿದ್ವಾಂಸರ ಚರ್ಚೆಗಳಿಗೆ ತೆರೆ ಎಳೆದು ಷಟ್ಪದಿ ಮೊದಲು ಅಂಶಗಣಾನ್ವಿತವಾದದ್ದು ಎಂಬುದಕ್ಕೆ ಈ ಕೆಳಗಿನ ಅಂಶ ಷಟ್ಪದಿಯ ಲಕ್ಷಣವನ್ನು ತಿಳಿಸುವ ಪದ್ಯ ರಚಿಸಿದ್ದಾನೆ. ಇಲ್ಲಿ ನೋಡ್ಬೋದು, ಮಂದರ ದರಗಣಂ, ಇಲ್ಲಿ ವಿಷ್ಣುಗಣ ಬಂದಿದೆ. ಹಾಗೆ ಬಂದಿರ್ಕ ಚಂ ಅಂತ್ಯದೊಳ್, ಇಲ್ಲೂ ಕೂಡ ಏನಂತ ಬಂದಿದೆ, ವಿಷ್ಣುಗಣ. ಮೂರನೇ ಸಾಲಿನಲ್ಲಿ ವಿಷ್ಣುಗಣ ರುದ್ರಗಣ, ಹಾಗೆಯೇ ವಿಷ್ಣುಗಣ ಹಾಗೆಯೇ ವಿಷ್ಣುಗಣ ಮತ್ತು ವಿಷ್ಣುಗಣ ರುದ್ರಗಣ. ಈ ಮೇಲಿನ ಷಟ್ಪದಿ ಲಕ್ಷಣ ಕುರಿತ ಪದ್ಯವನ್ನು ತೀನಂ ಶ್ರೀಕಂಠಯ್ಯನವರು ಪರಿಷ್ಕರಿಸಿ ನೀಡಿದ್ದಾರೆ. ಕೊನೆಯ ಪಾದ ಎಂದ ಮಯಲ್ಗಲ್ಗೆ ಷಟ್ಪದಿ ಕೇಳ್ ಎಂಬಂತೆ ಸಿದ್ಧಿರುವುದು ಅಸಂಭವಲ್ಲ ಎಂದಿದ್ದಾರೆ. ಇದೇ ಅಂಶಗಣ ಘಟಿತ ಮೂಲ ಷಟ್ಪದಿಯ ಲಕ್ಷಣವೆಂದು ಸ್ವೀಕರಿಸಬಹುದು. ಮಂದರಂದರ ಅಂದರೆ ವಿಷ್ಣುಗಣಗಳು 6 ಬಂದಿರಲು ಅಂತ್ಯದಲ್ಲಿ ತಪ್ಪದೆ ಮದನಹಾರ ಅಂದರೆ ರುದ್ರಗಣ ಬರುತ್ತದೆ. ಮಂದಣ ತೆರುನು ಮುಂದಿನ ಪಾದಗಳು ಈ ಎಂದ ಮದಂದು ಈ ರೀತಿಯಾದರೆ 6 ಷಟ್ಪದಿ ಎಂದು ನಾಗವರ್ಮ ಹೇಳಿದ್ದಾನೆ. ಮೂಲ ಷಟ್ಪದಿಯ ಲಕ್ಷಣವನ್ನು ಈ ರೀತಿ ಕ್ರೋಢೀಕರಿಸಬಹುದು. ಷಟ್ಪದಿಗೆ 6 ಪಾದಗಳು, 1 2 1 2 ಹಾಗೆ 4 5ನೆಯ ಪಾದಗಳಲ್ಲಿ 2 ವಿಷ್ಣುಗಣಗಳು ಬರುತ್ತೆ. 1 2ನೇ ಸಾಲು, ಹಾಗೆ 1ನೇ ಸಾಲು, 2ನೇ ಸಾಲು, 4ನೇ ಸಾಲು, 5ನೇ ಸಾಲಿನಲ್ಲಿ ವಿಷ್ಣು ಪಾದಗಳಲ್ಲಿ 2 ವಿಷ್ಣುಗಣಗಳು ಬರುತ್ತೆ. ಆದರೆ 3ನೇ ಗಣದಲ್ಲಿ ಬರಲ್ಲ. 3ನೇ ಸಾಲಿನಲ್ಲಿ 3 ಮತ್ತು 6ನೆಯ ಪಾದಗಳಲ್ಲಿ 2 ವಿಷ್ಣುಗಣಗಳು ಮತ್ತು ಕೊನೆಯಲ್ಲಿ 1 ರುದ್ರಗಣ ಬರುತ್ತೆ. ಅರ್ಥ ಆಯ್ತಾ? ಸೊ ಷಟ್ಪದಿಯ ಸ್ವರೂಪ ಹೀಗಿದೆ: ವಿಷ್ಣುಗಣ ರುದ್ರಗಣ. ಸೊ 3 ಮತ್ತು 6ನೇ ಸಾಲಿನಲ್ಲಿ ವಿಷ್ಣುಗಣ ಮತ್ತು ವಿಷ್ಣುಗಣ ಬಂದು ಲಾಸ್ಟಲ್ಲಿ ರುದ್ರಗಣ ಬರುತ್ತೆ. ಹಾಗೆ 1 2 4 5ನೇ ಸಾಲಿನಲ್ಲಿ ವಿಷ್ಣುಗಣ ಬರುತ್ತೆ. ಅರ್ಥ ಆಯ್ತಾ? ಸೊ ಜಯಕೀರ್ತಿ ಷಟ್ಪದಿಯಲ್ಲಿ ಷಟ್ಪಾದಿಕ ಎಂದು ಕರೆದು ಅದು ಷಟ್ ಚರಣದಂತೆ ಝೇಂಕರಿಸುತ್ತದೆ ಎಂದಿದ್ದಾನೆ. ನಾಗವರ್ಮನು ಷಟ್ಪದಿಯ ಬಗ್ಗೆ ಹೇಳುವ ವಿಚಾರಧಾರೆಗೂ ಜಯಕೀರ್ತಿ ಷಟ್ಪದಿಯ ಬಗ್ಗೆ ಹೇಳುವ ವಿಷಯ ಗುಣಕ್ಕೂ ಸ್ವಲ್ಪ ವ್ಯತ್ಯಾಸವಿದೆ. ಇದೇ ರೀತಿಯಲ್ಲಿ ನಾಗವರ್ಮ ಮತ್ತು ಜಯಕೀರ್ತಿ ಇಬ್ಬರಿಗೂ ವಿಭಿನ್ನವಾಗಿ ಷಟ್ಪದಿಯ ಭವ್ಯತೆಯನ್ನು ಆಡುಗಾರಿಕೆಯ ಲಯಕ್ಕೆ ಸೋಮೇಶ್ವರ ತನ್ನ ಮಾನಸೋಲ್ಲಾಸ ಕೃತಿಯೊಳಗೆ ಬಿಂಬಿಸಿದ್ದಾನೆ. ಇಲ್ಲಿ ಷಟ್ಪದಿಯ ಲಕ್ಷಣವನ್ನು ಸೋಮೇಶ್ವರ ತಿಳಿಸುತ್ತಾ ಇದು ಕರ್ನಾಟ ಭಾಷೆಯಲ್ಲಿ ಆಡತಕ್ಕದ್ದು, ಪ್ರಾಸವುಳ್ಳದ್ದು, ಅನುಪ್ರಾಸವನ್ನು ಹೊಂದಿರುವಂಥದ್ದು, ಕಥೆಯನ್ನು ಒಳಗೊಂಡಿರುವಂಥದ್ದು ಎಂಬಂತಹ ಹೆಚ್ಚಿನ ವಿಷಯಗಳನ್ನು ವಿವರಿಸಿದ್ದಾನೆ. ಹಾಗಾಗಿ ಸೋಮೇಶ್ವರನ ಪ್ರಕಾರ ಷಟ್ಪದಿ ಆಡುಗಬ್ಬವಾಗಿದೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಅಲ್ಲದೆ ಷಟ್ಪದಿಯಲ್ಲಿ ಆದಿಪ್ರಾಸವು ಪಾಲಿತವಾಗುತ್ತದೆ ಎಂಬುದರ ವಿಷಯವನ್ನು ಸೋಮೇಶ್ವರ ನೀಡುತ್ತಾನೆ. ಮುಂದೆ ಬಂದಂಥ ಸಾಗ್ನುದೇವನು ತನ್ನ ಸಂಗೀತ ರತ್ನಾಕರದಲ್ಲಿ ಷಟ್ಪದಿಯ ಲಕ್ಷಣದ ಬಗ್ಗೆ ಹೇಳುತ್ತಾ ಸೋಮೇಶ್ವರನ ದಾರಿಯಲ್ಲೇ ಸಾಗುತ್ತಾನೆ. ಈ ಮೇಲಿನ ಛಂದೋಶಾಸ್ತ್ರಜ್ಞರ ಅಭಿಪ್ರಾಯಕ್ಕೆ ತಕ್ಕಂತೆ ಅಂಶ ಷಟ್ಪದಿಯ ಲಕ್ಷಣವನ್ನು ತಿಳಿಸುವ ಪದ್ಯವೊಂದನ್ನು ನಾವು ಈ ಕೆಳಕಂಡಂತೆ ನೋಡ್ಬೋದು. ಇಲ್ಲಿ ನೋಡ್ಬೋದು ಅಂಶ ಷಟ್ಪದಿಯ ಉದಾಹರಣೆ: ವಿಷ್ಣುಗಣ ರುದ್ರಗಣ, ವಿಷ್ಣುಗಣ ಅವಾಗ ಹೇಳಿದಾಗೆ 1 2 4 ಮತ್ತು 5 ಸಾಲಿನಲ್ಲಿ ನಾವು ವಿಷ್ಣುಗಣ ನೋಡಬಹುದು. ಹಾಗೆಯೇ 3 ಮತ್ತು 6ನೇ
ಪಾದದಲ್ಲಿ ನಾವು ವಿಷ್ಣುಗಣದ ಜೊತೆ ಕೊನೆಯಲ್ಲಿ ರುದ್ರಗಣವನ್ನು ಕಾಣಬಹುದು. ಇದು ಯಾವ ಷಟ್ಪದಿ? ಇದು ಅಂಶ ಷಟ್ಪದಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಹೀಗೆ ಕ್ರಿಸ್ತಕ 1130ರಿಂದ 1240 ಸುಮಾರು ಒಂದು ಶತಮಾನಗಳ ಕಾಲಾವಧಿಯಲ್ಲಿ ಅಂಶ ಷಟ್ಪದಿಯ ಸ್ವರೂಪ ಬದಲಾವಣೆಗೊಂಡು ಮಾತ್ರ ಷಟ್ಪದಿಯಾಗಿ ರೂಪ ಪಡೆಯಿತು. ಇದಕ್ಕೆ ಉದಾಹರಣೆಯಾಗಿ ನಾವು ಸಿದ್ಧರಾಮನ ಕ್ರಿಸ್ತ ಪೂರ್ವ ಸುಮಾರು 1160 ಬಸವಸೂತ್ರ ತ್ರಿವದಿಯಲ್ಲಿ ಬರುವ ಪದ್ಯ ಭಾಗಗಳನ್ನು ಇಲ್ಲಿ ಕಾಣಬಹುದು. ಇಲ್ಲೂ ಸೇಮ್ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಚೆನ್ನೈಯರ ಬಲೆಯಲ್ಲಿ ಎನ್ನ ನೇರಿಸಿದೆ ಪ್ರಭುವೆ, ಇನ್ನದಕ್ಕೆ ಭಾವಜನು ಬೇಟೆಗಾರ ಕುನ್ನಿಗಳು ತಬೈದು ಎನ್ನ ಗ್ರಹಿಸಿದ ಮುನ್ನ ಚಿನ್ಮಯ ಪ್ರಭು ಸಲಹೋ ಯೋಗಿನಾಥನ. ಇಲ್ಲಿ ನೋಡ್ಬೋದು, ಇಲ್ಲಿ 5 ಗಣಗಳು ಬಂದಿದೆ ಎಲ್ಲ ಪ್ರತಿಯೊಂದು ಸಾಲಿನಲ್ಲಿ. ಲಾಸ್ಟಲ್ಲಿ ಗುರುವನ್ನು ನೋಡ್ಬೋದು. 3 ಮತ್ತು ಲಾಸ್ಟ್ 6ನೇ ಸಾಲಿನಲ್ಲಿ ನಾವು ಕೊನೆಯದಾಗಿ ಗುರುವನ್ನು ಕಾಣ್ತೇವೆ. ಮಾತೃ ಷಟ್ಪದಿಯ ಬಗೆಗಳನ್ನು ನಾವು ಈ ಕೆಳಕಂಡ ರೀತಿಯಲ್ಲಿ ನೋಡಬಹುದು. ಮೊದಲಿಗೆ ಮಾತ್ರ ಷಟ್ಪದಿಯಲ್ಲಿ ಪ್ರಮುಖವಾಗಿ 6 ವಿಧಗಳು. ಮಾತೃ ಷಟ್ಪದಿಯಲ್ಲಿ ಎಷ್ಟು? 6. ಒಂದು ನಿಮಿಷ. ಮಾತೃ ಷಟ್ಪದಿಯಲ್ಲಿ ಪ್ರಮುಖವಾಗಿ 6 ವಿಧಗಳು. ಅವುಗಳೆಂದರೆ ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ತಿನಿ ಮತ್ತು ವಾರ್ಧಕ ಷಟ್ಪದಿ. ಈ 6 ಪ್ರಭೇದಗಳನ್ನು ಜೊತೆಗೆ ತಲ ಮತ್ತು ಜಲ ಎಂಬ 2 ಪ್ರಭೇದಗಳನ್ನು ಕಾಣಬಹುದು. ಅಲ್ಲದೆ ಉದಂಡ ಷಟ್ಪದಿ ಎಂಬ ವಿಶೇಷವಾದ ಷಟ್ಪದಿಯ ಪ್ರಭೇದವೊಂದನ್ನು ಗಮನಿಸಬಹುದು. ಉದಂಡ ಷಟ್ಪದಿಯ ವಾರ್ಧಕದ ಒಂದು ಪ್ರಭೇದವಾಗಿದೆ ಎಂಬುದನ್ನು ವಿದ್ವಾಂಸರು ಚರ್ಚಿಸಿ ತಿಳಿಸಿದ್ದಾರೆ. ಷಟ್ಪದಿಗಳ ವಿಧಗಳಿಗೆ ಸೂಕ್ತವಾದ ಉದಾಹರಣೆ ಪದ್ಯಗಳನ್ನು ನಾವು ಈ ಕೆಳಕಂಡ ರೀತಿಯಲ್ಲಿ ನಾವು ನೋಡೋಣ. ಮೊದಲಿಗೆ ತಲ ಮತ್ತು ಜಲ ಷಟ್ಪದಿಗೆ ಉದಾಹರಣೆಗಳನ್ನು ಗಮನಿಸೋಣ. ತಲಾಗೆ ನಾವು ನೋಡಬಹುದು ಮತ್ತೆ ಜಲ. ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ. ಇಲ್ಲಿ ಮೊದಲನೇ ಸಾಲಿನಲ್ಲಿ 2 ಗಣಗಳನ್ನ ಮೊದಲನೇ ಸಾಲಿನಲ್ಲಿ 2ನೇ ಸಾಲಿನಲ್ಲಿ 2 ಗಣಗಳು, ಹಾಗೆ 3ನೇ ಸಾಲಿನಲ್ಲಿ ಒಟ್ಟು 4 ಗಣಗಳನ್ನು ನೋಡ್ಬೋದು. ಹಾಗೆ ಮೂರನೆಯ ಗಣದಲ್ಲಿ 3ನೇ ಸಾಲಿನಲ್ಲಿ 4 ಗಣಗಳು ಬರುತ್ತೆ. ಹಾಗೆ ಕೊನೆಯದಾಗಿ ಏನಿರುತ್ತೆ? ಗುರು ಬಂದಿರುತ್ತೆ. ಸೇಮ್ ಇಲ್ಲೂ ಕೂಡ ಜಲದಲ್ಲಿ ಏನು ಅಂದರೆ ಮೊದಲನೇ ಸಾಲಿ 2ನೇ ಸಾಲಿನ 2 ಗಣಗಳಾಗಿರುತ್ತೆ. ಹಾಗೆಯೇ 3ನೇದು ಕೂಡ 4 ಗಣಗಳಿರುತ್ತೆ. ಸೊ 3ನೇ ಸಾಲಿನಲ್ಲಿ ಕೊನೆಯದು ಏನಾಗಿರುತ್ತೆ? ಗುರು ಆಗಿರುತ್ತೆ. ಇಲ್ಲಿ ಶರಷಟ್ಪದಿ ಬಗ್ಗೆ ತಿಳ್ಕೊಳ್ಳೋಣ. ಶರಷಟ್ಪದಿ ಮಾತೃ ಷಟ್ಪದಿಗಳಲ್ಲೆಲ್ಲ ಇದು ಅತ್ಯಂತ ಚಿಕ್ಕದು. ಈ ಶರಷಟ್ಪದಿಯಲ್ಲಿ ರಚನೆಯಾದ ಕಾವ್ಯಗಳು ತುಂಬ ವಿರಳ. ಇದಕ್ಕೆ ಸಿದ್ಧನಂಜೇಶನ ರಾಘವಾಂಕ ಚರಿತ್ರವು ಒಂದು ಉತ್ತಮ ನಿದರ್ಶನವಾಗಿದೆ. ಈಶನ ಕರುಣೆಯ ನಾಸಿಸು ವಿನಿಯತಿ ದಾಸನ ಹಾಗೆಯೇ ನೀ ಮನವೇ ಕ್ಲೇಶದ ವಿಧ ಪಾಶವ ಅರಿದ್ವಿ ಲಾಸದಿ ಸತ್ಯವ ತಿಳಿಮನವೇ ಅಂತ. ಸೊ ಇಲ್ಲಿ ನೋಡ್ಬೋದು, ಒಟ್ಟು 4 ಗಣಗಳು, 4 ಮಾತ್ರೆಗಳಿರುತ್ತೆ. ಒಂದು ಗಣದಲ್ಲಿ 4, ಇನ್ನೊಂದು ಗಣದಲ್ಲಿ 4. ಒಟ್ಟು ಇಲ್ಲಿ 1, 2 ಹಾಗೆ 4 ಮತ್ತು 1, 2, 3, 4 ಒಟ್ಟು 5 ಸಾಲಿದೆಯಲ್ಲ. ಸೊ ಅಲ್ಲಿ 3, 4, 5 ಸಾಲುಗಳಿದೆ. ಸೊ 5 ಸಾಲುಗಳಲ್ಲಿ ನಾವು ನೋಡಬಹುದು 1, 2 ಹಾಗೆಯೇ 4, 5 ಮತ್ತು 6 ಒಟ್ಟು 6 ಸಾಲಿನಲ್ಲಿ 1, 2, 4 ಮತ್ತು 5 ಸಾಲುಗಳಲ್ಲಿ ನಾವು ಒಂದೇ ರೀತಿಯ ಒಟ್ಟು 4 ಗಣಗಳನ್ನು ನಾವು ನೋಡಬಹುದು. ಆದರೆ 3 ಮತ್ತು 6ನೇ ಒಂದು ಸಾಲಿನಲ್ಲಿ 3 ಒಟ್ಟು 4 ಬಂದಿದೆ. ಒಂದು ಅಂದರೆ ಮಾತ್ರೆಗಳು 4 ಮಾತ್ರೆಗಳು ಬಂದಿದೆ. ಒಟ್ಟು 4 ಗಣ ವಿಭಜನೆಯನ್ನು ಮಾಡಿದ್ದಾರೆ. ಕೊನೆಗೆ ಏನು ಬಂದಿದೆ? ಗುರು ಬಂದಿದೆ. ಅರ್ಥ ಆಯ್ತಾ? ಸೊ ಇವಾಗ ಇದರ ಲಕ್ಷಣವನ್ನು ನೋಡೋದಾದರೆ ನಾನು ಹೇಳಿದಾಗ ಇಲ್ಲಿ 1, 2 ಮತ್ತು 1, 2 ಮತ್ತು 4 5ನೆಯ ಪಾದಗಳಲ್ಲಿ 4 ಮಾತ್ರೆಯ 2 ಗಣಗಳಿರುತ್ತೆ. ಸೊ 4 ಮಾತ್ರೆಯ 2 ಗಣಗಳಿರುತ್ತೆ. ಹಾಗೆಯೇ
3 ಮತ್ತು 6ನೆಯ ಪಾದಗಳಲ್ಲಿ 4 ಮಾತ್ರೆಯ 3 ಗಣಗಳು ಮತ್ತು 1 ಗುರು ಬರುತ್ತದೆ. ಅರ್ಥ ಆಯ್ತಾ? ಎಷ್ಟಿರುತ್ತೆ? 4 ಮಾತ್ರೆಯ 3 ಗಣಗಳಿರುತ್ತೆ, ಅದರಲ್ಲಿ 1 ಲಾಸ್ಟಲ್ಲಿ ಗುರು ಬರುತ್ತದೆ. ಇದರ ಗಣ ವಿನ್ಯಾಸ ಹೇಗಿದೆ ಅಂತಂದರೆ 4 4 4 4 4 4 4 ಲಾಸ್ಟಲ್ಲಿ ಗುರು. ಇನ್ನರ್ಧ ಇದರಂತೆಯೇ ಇರುತ್ತೆ. ಸೊ ಇವಾಗ ನಾವು ಇನ್ನರ್ಧ ಇದೇ ಥರ ಇರುತ್ತೆ. ಇನ್ನು 3 ಸಾಲುಗಳು ಕೂಡ ಸೇಮ್. ಇವಾಗ ನಾವು ಕುಸುಮ ಷಟ್ಪದಿ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಿಸ್ತ ಸುಮಾರು 1430ರಲ್ಲಿ ರಚಿತವಾದ ಗುರುಬಸವ ಮನೋವಿಜಯ ಕಾವ್ಯ. ಈ ಷಟ್ಪದಿಯಲ್ಲಿ ಕುಮಾರ ಪದ್ಮರಸನ ಕ್ರಿಸ್ತಪೂರ್ವ ಸುಮಾರು 1230 ಸಾನಂದ ಚರಿತೆಯಲ್ಲಿ ಈ ಷಟ್ಪದಿಯನ್ನು ಹೆಚ್ಚಾಗಿ ಬಳಸಲಾಗಿದೆ. ವಿಷ್ಣುಗಣದ ಪಂಚಮಾತ್ರೆಗಳು ಕುಸುಮ ಷಟ್ಪದಿ ಉಗಮಕ್ಕೆ ಕಾರಣವಾಗಿರಬಹುದು. ಇಲ್ಲಿ ನೋಡಬಹುದು 2 ಗಣಗಳಿದೆ, ಬಟ್ 2 ಗಣದಲ್ಲಿ ಒಂದು ಗಣದಲ್ಲಿ 5 ಮಾತ್ರೆ, ಇನ್ನೊಂದು ಗಣದಲ್ಲಿ 5 ಮಾತ್ರೆ. ಆದರೆ 3ನೆಯ ಸಾಲಿನಲ್ಲಿ ಸೇಮ್, 2 ಸೇಮ್ ಅದೇನೆ. ಹಾಗೆ 3ನೆಯ ಸಾಲಿನಲ್ಲಿ ಒಟ್ಟು 4 ಗಣಗಳಾಗಿವೆ. ಹಾಗೆಯೇ 3 ಗಣದಲ್ಲಿ 5 ಮಾತ್ರೆಗಳು ಬಂದು ಕೊನೆಗೆ ಗುರು ಬಂದಿದೆ. ಸೊ ಲಕ್ಷಣವನ್ನು ನೋಡೋದಾದರೆ 1 2 ಹಾಗೂ 1 2 ಮತ್ತು 4 5ನೆಯ ಪಾದಗಳಲ್ಲಿ 5 ಮಾತ್ರೆಯ 2 ಗಣಗಳು ಇರುತ್ತೆ. ಅರ್ಥ ಆಯ್ತಾ? ಹಾಗೆಯೇ 3 6 6ನೆಯ ಪಾದಗಳಲ್ಲಿ 5 ಮಾತ್ರೆಯ 3 ಗಣ ಮತ್ತು 1 ಗುರು ಬರುತ್ತದೆ. 3 6ನೆಯ ಪದಗಳಲ್ಲಿ 5 ಮಾತ್ರೆಯ 3 ಗಣ ಮತ್ತು 1 ಗುರು ಬರುತ್ತೆ. ಇದರ ಗಣ ವಿನ್ಯಾಸ ಈ ತೆರನಾಗಿದೆ: 5 5 5 5. ಹಾಗೆ 3ನೇ ಸಾಲಿನಲ್ಲಿ 3 ಮತ್ತು 6ನೇ ಸಾಲಿನಲ್ಲಿ ಇಲ್ಲಿ ಬರೀ 3ನೇ ಸಾಲು ಇರೋದು ಅಷ್ಟೇ. ಅಕಸ್ಮಾತ್ 6 ಸಾಲು ಬಂದರೆ ನಾವು 6ನೇ ಸಾಲಿಗೂ ಅದೇ ಥರ ಕನ್ಸಿಡರ್ ಮಾಡಬೇಕು. ಸೊ 3ನೇ ಸಾಲಿನಲ್ಲಿ 5 ಮಾತ್ರ 5 ಮಾತ್ರ 5 ಮಾತ್ರ ಕೊನೆಯಲ್ಲಿ ಗುರು ಬಂದಿದೆ. ಆಯಿತಾ? ಅರ್ಥ ಆಯ್ತು? ಸೇಮ್ ಇದು ಹಾಗೆಯೇ. ಸೊ ಇವಾಗ ಭೋಗ ಷಟ್ಪದಿಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ಕೂಡ ತುಂಬ ಇಂಪಾರ್ಟೆಂಟ್ ನಮಗೆ. ಶರ ಷಟ್ಪದಿ ಹಾಗೆ ಕುಸುಮ ಷಟ್ಪದಿ ಬಗ್ಗೆ ನಮ್ಗೆ ಅಷ್ಟು ಕೇಳಿಲ್ಲ ಅಂತಂದ್ರೂ ಭೋಗ ಷಟ್ಪದಿಯನ್ನು ನಮಗೆ ಭೋಗ ಷಟ್ಪದಿ ಹಾಗೆ ವಾರ್ಧಕ ಷಟ್ಪದಿಯನ್ನು ತುಂಬ ಕೇಳ್ತಾರೆ. ಹಾಗೆ ಇದು ಭೋಗ ಷಟ್ಪದಿ. ಇದನ್ನು ನಿಮಗೆ ಈ ಕ್ವಶನ್ನ ಕೇಳಿದ್ದಾರೆ ಆಗಲೇ ಕ್ವಶನ್ ಪೇಪರಲ್ಲಿ ನಾನು ನೋಡಿದ್ದೇನೆ. ಮೆರೆಯುತ್ತಿದ್ದ ಭಾಗ್ಯವೆಲ್ಲ ಅರಿದು ಹೋಯಿತೆನ್ನುತ್ತ ತಿರುಕ ಮರಳಿ ನಾಚಿ ಹೋಗುತ್ತಿದ್ದ ಮರುಳನಂತೆಯೇ ದರೆಯ ಭೋಗವನ್ನು ಮೆಚ್ಚಿ ಪರವ ಮರೆತು ಕೆಡಲು ಬೇಡ, ದರೆಯ ಭೋಗ ಕನಸಿನಂತೆ ಕೇಳು ಮಾನವ. ಸೊ ಇದು ತಿರುಕನ ಕನಸಿಂದ ಇದನ್ನು ತೆಗೆದುಕೊಂಡಿರುವಂಥದ್ದು ಪದ್ಯವನ್ನು. ಸೊ ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್. ಸೊ ನೋಡ್ಕೊಳ್ಳಿ. ನೋಡಿ, ಗಣವಿಂಗಡಣೆ ಮಾಡಬೇಕು. ಲಘುಗುರುಗಳನ್ನು ಹಾಕಿ ಗಣವಿಂಗಡಣೆ ಮಾಡಿ ಇದು ಯಾವ ಷಟ್ಪದಿ, ಹಾಗೆಯೇ ಒಂದು ಪ್ರತಿ ಸಾಲಿನಲ್ಲಿ ಎಷ್ಟು ಮಾತ್ರೆಗಳು ಬರುತ್ತೆ ಅನ್ನೋದನ್ನು ನೀವು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಪ್ರಶ್ನೆ 1ರಲ್ಲಿ ನಿಮಗೆ 4 ಕುಶಗಳನ್ನು ಕೊಟ್ಟು ನಿಮಗೆ 2 ಲಘುಗುರುವನ್ನು ಹಾಕಿ ಸರಿಸಿ ಅಂತ ಕೊಟ್ಟಿರ್ತಾರೆ. ಸೊ 2ರನ್ನು ನೀವು ಹಾಕಿದ್ರೆ 10 ಮಾರ್ಕ್ಸ್ ಬರುತ್ತೆ. ಸೊ ಇವಾಗ ನೋಡೋಣ ಭೋಗ ಷಟ್ಪದಿ. ಭೋಗ ಷಟ್ಪದಿಯು ಶರ ಮತ್ತು ಕುಸುಮ ಷಟ್ಪದಿಗಳಿಗಿಂತ ಭಿನ್ನವಾದದ್ದು. ಭೋಗ ಷಟ್ಪದಿಯನ್ನು ಹೆಚ್ಚಾಗಿ ಕವಿಗಳು ಬಳಸಿಲ್ಲ, ಆದರೂ ಕೆಲವು ಕೃತಿಗಳಲ್ಲಿ ಉಕ್ತವಾಗಿರುವುದು ಕಂಡುಬರುತ್ತದೆ. ಅದರಂತೆ ಋಷಭಗೀತ ಎಂಬ ಚಿಕ್ಕ ಕಥನ ಕವನಗಳಿಗೆ ಈ ಭೋಗ ಷಟ್ಪದಿಯನ್ನು ಅಳವಡಿಸಲಾಗಿದೆ. ಇದರ ಬಗ್ಗೆ ಶ್ರೀ DS ಕರ್ಕಿ ಅವರು ಚರ್ಚಿಸಿ ಮಾಹಿತಿ ಒದಗಿಸಿದ್ದಾರೆ. ಸೊ ಇಲ್ಲಿ ನೋಡಬಹುದು ಒಟ್ಟು ಮೊದಲನೇ ಸಾಲಿನಲ್ಲಿ ಎಷ್ಟು ಗಣಗಳು ಬರುತ್ತೆ ಅಂತ ನಾವು ಇಲ್ಲೇ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇಲ್ಲಿ ಒಟ್ಟು 1 2 3 3 4 5 6 7 8 9 10 11 12 ಮಾತ್ರೆಗಳು ಬಂದಿದೆ. 2ನೇ ಸಾಲಿನಲ್ಲಿ ನೋಡೋಣ. ಈಗ ಯಾಕಂದರೆ ಇದು ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಈ ಥರ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ 3 2ನೇ ಸಾಲಿನಲ್ಲಿ 3 4 5 6 7 8 9 10 11 12. ಈಗ 3 ನೋಡಿ, 3 ಮತ್ತು 6ನೇ ಸಾಲು ಒಂದೇ ಥರ ಇರಲ್ಲ. ಇಲ್ಲಿ ನೋಡ್ಬೋದು ನಾವು ಲಾಸ್ಟ್ ಶರ ಷಟ್ಪದಿಯಲ್ಲೂ ನೋಡಿದ್ವಿ, ಕುಸುಮ ಷಟ್ಪದಿಯಲ್ಲೂ ನೋಡಿದ್ವಿ. ಎಷ್ಟು ಒಂದು ನಾವು ನೋಡ್ಕೊಂಬಂದಾಗೆ ನಾವು 3 ಮತ್ತು 6ನೇ ಸಾಲು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆದರೆ 1 2 3 4 ಮಾತ್ರ ಸೇಮ್ ಇರುತ್ತೆ. ಅರ್ಥ ಆಯ್ತಾ? ಸೊ ನಾವು 3ನೇ ಸಾಲಿನಲ್ಲಿ ನೋಡ್ಬೋದು 1 2 3 4 5 6 7 8 9 10 11 12 13 14 15 16 17 18 19 20 20
ಮಾತ್ರೆಗಳಿವೆ ಮೂರನೇ ಸಾಲಿನಲ್ಲಿ. ಈಗ ನಾಲ್ಕನೇ ಸಾಲು ನೋಡೋಣ. 1 2 3 4 5 6 7 8 9 10 11 12. ಸೇಮ್ ಇದರಲ್ಲೂ 12 ಇದೆ ನೋಡಿ. ಹಾಗೆ 1 2 3 4 5 6 7 8 9 10 11 12. ಇವಾಗ ಕೊನೆಯ 6 ಸಾಲನ್ನು 1 2 3 4 5 6 7 8 9 10 11 12 13 14 15 16 17 18 19 20. ಸೇಮ್ ಇದರಲ್ಲೂ ಕೂಡ 20 ಬಂದಿದೆ. ಇಲ್ಲಿ ನಾವು ನೋಡ್ಬೋದು ಮೂರನೆಯ ಸಾಲು ಮತ್ತು 6ನೆಯ ಸಾಲಿನಲ್ಲಿ ಕೊನೆಗೆ ಗುರು ಬಂದಿದೆ. ಕುಸುಮ ಮತ್ತು ಶರಷಟ್ಪದಿಯಲ್ಲಿ ಕೊನೆಗೆ ಗುರು ಬಂದಿದೆಯಲ್ಲ 3 ಮತ್ತು 6ನೇ ಸಾಲಿನಲ್ಲಿ, ಇಲ್ಲೂ ಕೂಡ ಸೇಮ್ 3 ಮತ್ತು 6ನೇ ಸಾಲಿನ ಕೊನೆಯದಾಗಿ ಗುರು ಬಂದಿದೆ. ಹಾಗೆಯೇ ಮೊದಲನೇ ಸಾಲು 2ನೇ ಸಾಲು ಹಾಗೆಯೇ 4 5ನೇ ಸಾಲಿನಲ್ಲಿ 4 ಗಣ ವಿಭಜನೆಯನ್ನು ಮಾಡಿದ್ದಾರೆ. ಹಾಗೆಯೇ ಒಟ್ಟು ಎಷ್ಟು ಮಾತ್ರೆಗಳಿವೆ? 12 ಮಾತ್ರೆಗಳಿವೆ. ಹಾಗೆಯೇ 3 ಮತ್ತು 6ನೆಯ ಸಾಲಿನಲ್ಲಿ ಒಟ್ಟು 1 2 3 4 5 6 7 ಗಣ ವಿಭಜನೆ ಮಾಡಿದ್ದಾರೆ. ಅದರಲ್ಲಿ ನಾವು 20 ಮಾತ್ರೆಗಳನ್ನು ನೋಡಬಹುದು. ಅರ್ಥ ಆಯ್ತಾ? ಹೀಗಾದರೆ ಭಾಮಿನಿ ಷಟ್ಪದಿಯ ಭೋಗ ಷಟ್ಪದಿಯ ಲಕ್ಷಣವನ್ನು ನೋಡೋಣ. ಅವಾಗೆ ಹೇಳಿದ್ನಲ್ಲ, ಸೊ ಇಲ್ಲಿ ಇವರು ಕೂಡ ತಿಳಿಸ್ತೀನಿ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. 1 2 ಮತ್ತು 4 ಮತ್ತು 5ನೆಯ ಪಾದಗಳಲ್ಲಿ 3 ಮಾತ್ರೆಯ 4 ಗಣಗಳಿರುತ್ತೆ. 3 ಮಾತ್ರೆಯ 4 ಗಣಗಳು ಇರುತ್ತೆ. ಹಾಗೆಯೇ 3 ಮತ್ತು 6ನೇ ಪಾದಗಳಲ್ಲಿ 3 ಮಾತ್ರೆಯ 6 ಗಣಗಳು ಮತ್ತು 1 ಗುರು ಬರುತ್ತದೆ. ಅರ್ಥ ಆಯ್ತಾ? ಇದರ ವಿನ್ಯಾಸ ಹೀಗಿದೆ. ಹಾಗೆ ಹೇಳ್ದಂಗೆ 3 3 3 3 3 ಗಣಗಳಾಗಿ ವಿಭಜನೆ ಮಾಡಿದ್ದಾರೆ ಅಲ್ವಾ. ಸೊ ನೆಕ್ಸ್ಟು 2ನೇ ಸಾಲಿನಲ್ಲೂ 3 3 3 3 ಹಾಗೆ 3ನೇ ಸಾಲಿನಲ್ಲಿ 3 3 3 3 3 3 3 ಹೀಗೆ ಇದರ ಅರ್ಧ ಹೀಗೆ ಇರುತ್ತೆ. ಭಾಮಿನಿ ಷಟ್ಪದಿಯ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಭಾಮಿನಿ ಷಟ್ಪದಿನೂ ಕೂಡ ಇಂಪಾರ್ಟೆಂಟ್, ಆಮೇಲೆ ಅದನ್ನು ಕೂಡ ಕೇಳುವಂಥದ್ದು ಎಕ್ಸಾಮಲ್ಲಿ. ಭಾಮಿನಿ ಷಟ್ಪದಿಯ ಭಾವಕ್ಕೆ ಕುಣಿಯದ ಕವಿಗಳಿಲ್ಲ. ಕವಿ ತಾನು ಕಾಣುವ ಪ್ರತಿಭಾ ಚಿಗುರಿಗೆ ಜೀವ ಸ್ವರೂಪಿಯಾದ ಭಾವ ಸಂಗಮ ಚಂದು ಸೌಂದರ್ಯದಲ್ಲಿ ಸೇರಿ ಭಾಮಿನಿ ಷಟ್ಪದಿಗೆ ಮೀರು ಸ್ಥಾನಮಾನಗಳನ್ನು ತಂದುಕೊಟ್ಟಿದೆ. ಭಾಮಿನಿ ಷಟ್ಪದಿಯನ್ನು ಮೊದಲು ಬಳಸಿ ಕೃತಿ ರಚನೆ ಮಾಡಿದವರಲ್ಲಿ ಭೀಮ ಕವಿಯು ಪ್ರಥಮವಾಗಿ ನಿಲ್ಲುತ್ತಾನೆ. ಆತನ ಕವಿಯಾದ ಬಸವ ಪುರಾಣವೇ ಕ್ರಿಸ್ತ ಶಕ 1366 ಅಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾದ ಮೊದಲ ಕೃತಿ ಬಸವ ಪುರಾಣ ಯಾವ ಒಂದು ವರ್ಷದಲ್ಲಿ ಆಯಿತು ಅಂದರೆ 1366ರಲ್ಲಿ ಮೊದಲನಾಗಿ ರಚನೆ ಆಗಿದ್ದು. ಯಾವ ಷಟ್ಪದಿಯಲ್ಲಿ? ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗುತ್ತೆ ಬಸವ ಪುರಾಣ. ಹೀಗೆ ಮೊದಲದ ಕೃತಿಯಾಗಿರುತ್ತೆ. ತದನಂತರ ಕುಮಾರವ್ಯಾಸನ ಭಾಮಿನಿ ಷಟ್ಪದಿಯಲ್ಲಿ ಭಾವಪೂರ್ವಕವಾಗಿ ಮಿಂದೆದ್ದು ತನ್ನ ಕರ್ನಾಟಕ ಭಾರತದ ಕಥಾಮಂಜರಿ ಎಂಬ ಕೃತಿ ರಚನೆಯಾಗುತ್ತೆ. ಆನಂತರ ಬಂದ ಚಾಮರಸ ಪ್ರಭುಲಿಂಗ ಲೀಲೆ 1430ರಲ್ಲಿ ತೊರವೆನಹರಿ ಅಂದರೆ ತೊರವೆ ರಾಮಾಯಣ ಇದೇ ಮೊದಲಾದ ಕವಿಗಳು ಭಾಮಿನಿ ಷಟ್ಪದಿಯನ್ನು ಬಳಸಿಕೊಂಡು ಕೃತಿ ರಚನೆ ಮಾಡಿರುವುದನ್ನು ನಾವಿಲ್ಲಿ ಕಾಣಬಹುದು. ಸೊ ಇಲ್ಲಿ ನೋಡಬಹುದು ಕುಮಾರವ್ಯಾಸದಲ್ಲಿ ವೀರನಾರಾಯಣನೆ ಕವಿಲಿಪಿ ಕಾರ ಕುಮಾರವ್ಯಾಸ ಕೇಳುವ ಸುರಿಗಳು ಸನ ಕಾದಿ ಗಳುಜುಂ ಗ ಮಜುನ ನರ್ದನ ರು. ಸೊ ಇಲ್ಲಿ ನೋಡಬಹುದು ಮೊದಲನೇ ಸಾಲಿನಲ್ಲಿ ಒಟ್ಟು 4 ಗಣಗಳಿವೆ. 4 ಗಣಗಳಲ್ಲಿ ಅವರು ಎಷ್ಟು ವಿಭಜನೆ ಮಾಡಿದ್ದಾರೆ ಅಂದರೆ ಒಂದರಲ್ಲಿ 3 4 4. ಸೊ ನೋಡಿ, ಮೊದಲನೆಯ ಗಣದಲ್ಲಿ 3 ಮಾತ್ರೆಗಳಿದೆ. ಹಾಗೆಯೇ ಇಲ್ಲಿ 3ನೆಯ ಗಣದಲ್ಲೂ ಕೂಡ 3 ಮಾತ್ರೆಗಳಿದೆ. ಬಟ್ 2 ಮತ್ತು 4ನೆಯ ಗಣದಲ್ಲಿ ಎಷ್ಟಿದೆ? 4 ಗಣಗಳನ್ನು ನಾವು ಕಾಣಬಹುದು. ಆಯಿತಾ? ಇದೇ ಭಾಮಿನಿ ಷಟ್ಪದಿ. ಸೊ ಇಲ್ಲಿ 2ನೇ ಸಾಲಿನಲ್ಲೂ ಕೂಡ ಸೇಮ್ ಹಾಗೆ ಇದೆ. 3 4 1 2 3 4. ಇಲ್ಲೂ ಸೇಮ್ 3 1 2 3 4 ಇಲ್ಲಿ ನೋಡ್ಬೋದು. ಹಾಗೆ 3ನೇ ಸಾಲಿನಲ್ಲಿ ಏನಪ್ಪ ಅಂದರೆ ಒಟ್ಟು ಎಷ್ಟು ಮಾತ್ರೆಗಳಿದೆ ಅಂತ ಕೌಂಟ್ ಮಾಡ್ತೀನಿ. 4 4 8 8 9 11 12 13 14 ಮಾತ್ರೆಗಳು. ಸೇಮ್ 2ನೇ ಸಾಲಿನಲ್ಲೂ ಕೂಡ ಸೇಮ್ 14 ಮಾತ್ರೆಗಳು. ಸೊ ಇವಾಗ 3ನೇ ಸಾಲಿನಲ್ಲಿ 3 4 3 4 3
4 ಲಾಸ್ಟ್ನೆಯಲ್ಲಿ 1. ಸೊ ಎಷ್ಟಾಯಿತು ಕೌಂಟ್ ಮಾಡೋಣ. 3ನೇ ಸಾಲಿನಲ್ಲಿ ಟೋಟಲ್ 22 ಮಾತ್ರೆಗಳಿದೆ. ಸೊ ಇವಾಗ ನೋಡೋಣ, ಲಕ್ಷಣವನ್ನು ನೋಡೋದ್ರಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇದು 3, 4 ಮತ್ತು 3, 4 ಮಾತ್ರೆಗಳ ಗಣವಿನ್ಯಾಸದಿಂದ ಕೂಡಿರುವಂಥದ್ದು. ಸೊ ಇಲ್ಲಿ ನೋಡಬಹುದು ನೀವು 1, 2, 4, 5 ಪಾದಗಳಲ್ಲಿ 3, 4ರಂತೆ ಒಟ್ಟು 4 ಗಣಗಳು ಬರುತ್ತೆ. ಅರ್ಥ ಆಯ್ತಾ? 3, 6ನೆಯ ಪಾದಗಳಲ್ಲಿ 3 ಮತ್ತು 4ರ ಹಾಗೆ 6 ಗಣಗಳು ಮತ್ತು 1 ಗುರು ಬರುತ್ತದೆ. ಒಟ್ಟು ಎಷ್ಟು? 3 ಮತ್ತು 6ನೆಯ ಪಾದಗಳಲ್ಲಿ ಎಷ್ಟು ಬರುತ್ತಪ್ಪ ಅಂದರೆ 3 ಮತ್ತು 4, 6 ಗಣಗಳು ಮತ್ತು 1 ಗುರು ಬರುತ್ತದೆ. ಅರ್ಥ ಆಯ್ತಾ? ಇಲ್ಲಿ ಜಗಣ ಬರಕೂಡ್ದು. ಇದರ ಗಣವಿನ್ಯಾಸ ಹೀಗಿದೆ. ಇಲ್ಲಿ ನೋಡ್ಬೋದು 3, 4, 3, 4, 3, 4, 3, 4, 3, 4, 3, 4, 3, 4 ಲಾಸ್ಟಲ್ಲಿ ಗುರು. ಅರ್ಥ ಆಯ್ತಾ? ಸೊ ಹೀಗೆ ಒಟ್ಟು ಮೊದಲನೇ ಸಾಲು ಮತ್ತು 2ನೇ ಸಾಲಿನಲ್ಲಿ 4 ಗಣ ವಿಭಜನೆ ಮಾಡಿರ್ತಾರೆ. ಬಟ್ ಒಂದು ಮೊದಲನೇ ಸಾಲಿನಲ್ಲಿಯೇ 1 ಮತ್ತು 3ನೆಯ ಗಣ ಒಟ್ಟು ನಿಮಗೆ ಎಷ್ಟು ಮಾತ್ರೆಯದಾಗಿರುತ್ತೆ ಅಂದರೆ 3 ಮಾತ್ರೆಗಳಾಗಿರುತ್ತೆ. ಹಾಗೆಯೇ 2 ಮತ್ತು 4ನೆಯ ಗಣ ನಿಮಗೆ 4 ಗಣದಾಗಿರುತ್ತೆ. 4 ಮಾತ್ರೆಯ ಉಳ್ಳದ್ದಾಗಿರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಗಮನಿಸಿ ಆಯಿತಾ, ಏನೂ ಕನ್ಫ್ಯೂಸ್ ಇಲ್ಲ, ಈಸಿ ಇದೆ. ಸೊ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಹಾಗೆಯೇ ಇಲ್ಲಿ ಬರೀ 3 ಸಾಲ ಅಷ್ಟೇ ಕೊಟ್ಟಿದ್ದಾರೆ, ಬಟ್ 6 ಸಾಲನ್ನು ಕೊಟ್ಟರೆ ನೀವು ಆ ಥರ ಐಡೆಂಟಿಫೈ ಮಾಡಬೇಕು. ಇನ್ನು 3 ಸಾಲುಗಳಿದ್ರೂ ಕೂಡ ಸೇಮ್ 3 ಮತ್ತು 6ನೇ ಸಾಲಿನಲ್ಲಿ ಒಟ್ಟು 1, 2, 3, 4, 5, 6, 7 6 ಗಣಗಳಿರುತ್ತೆ. ಸೊ 6 ಗಣದಲ್ಲಿ ನಿಮಗೆ ಮೊದಲನೇದು 3ನೇ ಸಾಲಿನಲ್ಲಿ ಮೊದಲನೇ ಗಣ, ಹಾಗೆಯೇ 3ನೇ ಗಣ, ಹಾಗೆಯೇ 6ನೆಯ ಗಣ ನಿಮಗೆ ಒಟ್ಟು 3 ಮಾತ್ರೆಗಳಿರುತ್ತೆ. 2 ಮತ್ತು 4 ಮತ್ತು 6ನೆಯಲ್ಲಿ ನಿಮಗೆ ಒಟ್ಟು 4 ಮಾತ್ರೆಗಳು ಬರುತ್ತೆ. ಕೊನೆಯದಾಗಿ 1 ಗುರು ಬರುತ್ತೆ. ಗುರುನ ಬರ್ಬೋದು ಅಥವಾ ಲಘುನಾದರೂ, ಬಟ್ ಇಲ್ಲಿ ಗುರು ಅಂತಲೇ ಹೇಳಿದ್ದಾರೆ. ಸೊ ಗುರುನೇ ಬರಬಹುದು. ಅರ್ಥ ಆಯ್ತಾ? ಸೊ ಇವಾಗ ಪರಿವರ್ಧಿನಿ ಷಟ್ಪದಿ ಬಗ್ಗೆ ನೋಡೋಣ. ಪರಿವರ್ಧಿನಿ ಷಟ್ಪದಿ. ಈ ಷಟ್ಪದಿ ಮೊದಲು ಕಂಡು ಬಂದದ್ದು ಕುಮುದೆಂದು ರಾಮಾಯಣದಲ್ಲಿ ಕ್ರಿಸ್ತಶಕ 1275 ತರುವಾಯ ಅಲ್ಲಿ. ಹಾಗೆ ತರುವಾಯ ಕ್ರಿಸ್ತಶಕ ಸುಮಾರು 1410ರಲ್ಲಿ ರಚಿತವಾದ ದೇವರಾಯನ ಅಮರ ಶತಕದ ಭಾಷಾಂತರ ಮಂಗರಸನ ಜಯನೃಪಕಾವ್ಯ ಕ್ರಿಸ್ತಶಕ 1508ರಲ್ಲಿ ಈ ಷಟ್ಪದಿಯಲ್ಲಿಯೇ ರಚನೆಗೊಂಡಿವೆ. ಅರ್ಥ ಆಯ್ತಾ? ಇಲ್ಲಿ ನಾವು ನೋಡ್ಬೋದು ಒಟ್ಟು ಮೊದಲನೇ ಸಾಲಿನಲ್ಲಿ 4 ಗಣ, ಹಾಗೆಯೇ ಮೊದಲನೇ ಸಾಲಿನಲ್ಲಿ 2ನೇ ಸಾಲಿನಲ್ಲಿ 4 ಗಣಗಳಿದೆ. ಹಾಗೆ 3ನೇ ಸಾಲಿನಲ್ಲಿ 1, 2, 3, 4, 5, 6 ಗಣಗಳಿವೆ. ಸೊ ಮೊದಲನೇ ಸಾಲಿನಲ್ಲಿ ಎಷ್ಟು ಇದೆ ನೋಡೋಣ. 1, 2, 3, 4, 1, 2, 3, 4, 1, 2, 3, 4, 1, 2, 3, 4 ಇಲ್ಲಿ 4 ಗಣಗಳು ಇದೆ. ಸೊ ನೆಕ್ಸ್ಟ್ 1, 2, 3, 4, 1, 2, 3 ಸೇಮ್ ಇದರಲ್ಲೂ ಅಷ್ಟೇ, ಏನು ಲೆಕ್ಕ ಹಾಕೋರು ಅಷ್ಟೇ. ಬಟ್ ಇವಾಗ ನಮಗೆ 3ನೇ ಗಣದಲ್ಲಿ ನಮ್ಗೆ ಏನು ಸಿಗುತ್ತೆ ಅದು ನಮಗೆ 6ನೇ ಗಣದಲ್ಲೂ ಸೇಮ್ ಹಾಗೆ ಸಿಗುತ್ತೆ. ಈಗ 3ನೇ ಸಾಲಿನಲ್ಲಿ ನಮಗೆ ಎಷ್ಟು ಗಣ ಸಿಗುತ್ತೆ ಹಾಗೆ 6ನೇ ಸಾಲಿನಲ್ಲೂ ಕೂಡ ಅಷ್ಟೇ ಸಿಗುತ್ತೆ. ಸೊ ಇವಾಗ ನೋಡಬಹುದು 1, 2, 3, 4 ಇದರಲ್ಲೂ 4 ಲಾಸ್ಟಲ್ಲಿ ಗುರು. ಸೊ ಇಲ್ಲಿ ನೋಡಬಹುದು ಮೊದಲನೇ ಸಾಲಿನಲ್ಲಿ 4, 4, 8, 8, 4, 12, 12, 4, 16 ಒಟ್ಟು 16 ಮಾತ್ರೆಗಳು. ಮೊದಲನೇ ಸಾಲಿನಲ್ಲಿ 2ನೇ ಸಾಲಿನಲ್ಲಿ 16 ಮಾತ್ರೆಗಳು. ಸೊ ಲಾಸ್ಟ್ನಲ್ಲಿ
ಮೂರನೇ ಸಾಲಿನಲ್ಲಿ 24 ಮಾತ್ರೆಗಳನ್ನು ನೋಡಬಹುದು. ಸೊ ಮೂರನೇ ಸಾಲಿನಲ್ಲಿ 1, 2, 3, 4, 5, 6 ಗಣಗಳಾಗಿ ವಿಂಗಡಿಸಿದ್ದಾರೆ. ಹಾಗೆಯೇ ಒಂದೊಂದು ಗಣದಲ್ಲಿ 4 ಮಾತ್ರೆಗಳು, ಎಲ್ಲದರಲ್ಲೂ ಕೂಡ 4 ಮಾತ್ರೆಗಳು ಬಂದಿದೆ. ಅರ್ಥ ಆಯ್ತಾ? ಸೊ ಇವಾಗ ಲಕ್ಷಣನ ನೋಡೋಣ. 1, 2 ಮತ್ತು 4, 5ನೆಯ ಪಾದಗಳಲ್ಲಿ 4 ಮಾತ್ರೆಯ 4 ಗಣಗಳು ಬರುತ್ತೆ. 3, 6ನೆಯ ಪಾದಗಳಲ್ಲಿ 4 ಮಾತ್ರೆಯ 6 ಗಣಗಳು ಮತ್ತು 1 ಗುರು ಕೊನೆಯದಾಗಿ ಬರುತ್ತೆ. ಅರ್ಥ ಆಯ್ತಾ? 6 ಗಣಗಳು 1 ಗುರು ಕೊನೆಯಲ್ಲಿ ಬರುತ್ತೆ. ಇದರಲ್ಲಿ ಜಗಣ ಬರಕೂಡ್ದು. ಸೊ ಇಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಜಗಣ ಬರಬಾರ್ದು, ಹಾಗೆಯೇ ಪರಿವರ್ಧನೆ ಷಟ್ಪದಿಯಲ್ಲೂ ಕೂಡ ಜಗಣ ಬರಬಾರ್ದು ಅಂತ ಹೇಳ್ತಿದ್ದಾರೆ. ಇದರ ವಿನ್ಯಾಸ ಹೀಗಿದೆ: 4 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 ಕೊನೆಯಲ್ಲಿ ಗುರು. ಸೊ ಇದು ಕೂಡ ಅರ್ಥ ಆಯ್ತಾ? ಸೊ ಇವಾಗ ವಾರ್ಧಕ ಷಟ್ಪದಿಯನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥದ್ದು. ಸೊ ಇದನ್ನು ಕೂಡ ಸ್ವಲ್ಪ ಗಮನವಿಟ್ಟು ಕೇಳಿ. ವಾರ್ಧಕ ಷಟ್ಪದಿಯನ್ನು ಷಟ್ಪದಿಗಳ ವರಪ್ರಸಾದ ಎಂದರೂ ಅದು ತಪ್ಪಲ್ಲ. ಷಟ್ಪದಿಗಳ ವಿಧಗಳಲ್ಲೇ ಅತ್ಯಂತ ಪ್ರಭಾವಶಾಲಿ ಮತ್ತು ಕವಿಮನಗಳಲ್ಲಿ ಸೆರೆಗೊಂಡ ದಿವ್ಯ ಮಾಪಕವಿದು. ಈ ಮತ್ತಿನ್ನೊಂದು, ಈಗ ಭಾಮಿನಿ ಷಟ್ಪದಿಯಲ್ಲಿ ಮೊದಲನೇ ಸಾಲಿನಲ್ಲಿ ಮೊದಲನೇ ಗಣ ಮತ್ತು ಮೂರನೇ ಗಣಕ್ಕೆ 3 ಗಣಗಳು ಬಂದರೆ 2 ಮತ್ತು 4ನೇ ಗಣಕ್ಕೆ ಒಟ್ಟು ಎಷ್ಟು ಮಾತ್ರೆಗಳು ಬರುತ್ತಪ್ಪ ಅಂತಂದರೆ 4 ಮಾತ್ರೆಗಳು ಬರುವಂಥದ್ದು. ಆದರೆ ಪರಿವರ್ಧನೆ ಷಟ್ಪದಿಯಲ್ಲಿ ಏನಂದರೆ ಎಲ್ಲದರಲ್ಲೂ ಕೂಡ ಅದು 4 ಮಾತ್ರೆಗಳು ಬರುವಂಥದ್ದು. ಸೊ ಇದರಲ್ಲಿ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಹಾಗೆ 4 ಗಣಗಳಿಗೆ ನೀವು ಗಣ ವಿಂಗಡಣೆ ಮಾಡಬಹುದು. 4 ಮಾತ್ರೆಗಳಿಗೆ ನೀವು ಗಣ ವಿಂಗಡಣೆ ಅಂದರೆ ಲೈನ್ ಹಾಕೋದು. ಆಯಿತಾ? ನೀವು ಗಣ ವಿಂಗಡಣೆಯನ್ನು ಮಾಡುವಂಥದ್ದು. ಹಾಗೆ ಷಟ್ಪದಿಗಳ ವಿಧಗಳಲ್ಲೇ ಅತ್ಯಂತ ಪ್ರಭಾವಶಾಲಿ ಮತ್ತು ಕವಿ ಮನಗಳನ್ನು ಸೆರೆಗೊಂಡ ದಿವ್ಯ ಮಾಪಕವಿದು. ಈ ಷಟ್ಪದಿಗಳನ್ನು ಬಳಸಿ ರಾಘವಾಂಕನು ತನ್ನ ಜನಪ್ರಿಯ ಹರಿಶ್ಚಂದ್ರ ಚಾರಿತ್ರ್ಯ ಎಂಬ ಕಾವ್ಯ, ಯಾರು? ರಾಘವಾಂಕ ಹರಿಶ್ಚಂದ್ರ ಚಾರಿತ್ರ್ಯ ಎಂಬ ಕಾವ್ಯ ರಚನೆಯನ್ನ ಮಾಡಿದ್ದಾನೆ. ಯಾವುದರಲ್ಲಿ? ವಾರ್ಧಕ ಷಟ್ಪದಿಯಲ್ಲಿ. ತದನಂತರ ಬಂದ ಲಕ್ಷ್ಮೀಶ ತನ್ನ ಕೃತಿಯಾದ ಜೈಮಿನಿ ಭಾರತದಲ್ಲಿ ವಾರ್ಧಕ ಷಟ್ಪದಿಯ ವಾಹಕತೆಯನ್ನು ಅರಿಸಿರುವುದು ಕಂಡು ಬರುತ್ತದೆ. ಸೊ ಇಲ್ಲಿ ನೋಡಬಹುದು, ವಾರ್ಧಕ ಷಟ್ಪದಿಯಲ್ಲಿ ಒಂದೊಂದು ಗಣದಲ್ಲಿ 5 ಗಣ ವಿಂಗಡಣೆಯನ್ನು ಮಾಡಿದ್ದಾರೆ. ಸೇಮ್ ಇದರಲ್ಲೂ ಕೂಡ 5 1 2 3 4 5. ಈಗ ಮೂರನೇ ಸಾಲಿನ ನಿಮ್ಗೆ ಇಂಪಾರ್ಟೆಂಟು. ಸೊ ಮೂರನೇ ಸಾಲಿನಲ್ಲಿ ಸೇಮ್ 5 ವಿಂಗಡಣೆ 1 2 3 4 5 5 5 5 5 ಮಾತ್ರೆಗಳು ಉಳ್ಳದು. ಸೊ ಕೊನೆಯಲ್ಲಿ ಗುರು. ಇದರಲ್ಲೂ ಕೂಡ ಮೊದಲನೇ ಸಾಲಿನಲ್ಲಿ ಇಲ್ಲೇನೂ ನಮಗೆ ಕನ್ಫ್ಯೂಸ್ ಇಲ್ಲ. ನಮಗೆ ವಾರ್ಧಕ ಷಟ್ಪದಿ ಹಾಗೆ ಪರಿವರ್ಧನೆ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿಯಲ್ಲಿ, ಸೊ ಪರಿವರ್ಧನೆ ಷಟ್ಪದಿಯಲ್ಲಿ 4 ಪ್ರತಿ ಸಾಲಿನಲ್ಲೂ 4 ಮಾತ್ರೆಗಳ ಗಣವಿಂಗಡಣೆ ಮಾಡಬೇಕು. ಬಟ್ ವಾರ್ಧಕ ಷಟ್ಪದಿಯಲ್ಲಿ 5 ಮಾತ್ರೆಗಳಿಗೆ ಗಣವಿಂಗಡಣೆ ಮಾಡುವಂಥದ್ದು. ಸೊ ಇಲ್ಲಿ 5 10 ಒಟ್ಟು 20 ಮಾತ್ರೆಗಳು ಬರುತ್ತೆ ಮೊದಲನೇ ಸಾಲಿನಲ್ಲಿ. ಹಾಗೆ ಎರಡನೇ ಸಾಲಿನಲ್ಲಿ 20 ಮಾತ್ರೆಗಳು ಬರುತ್ತೆ. ಆದರೆ ಮೂರನೆಯ ಸಾಲಿನಲ್ಲಿ ನಿಮಗೆ ಎಷ್ಟು ಬರುತ್ತೆ ಅಂತಂದರೆ 30, ಒಟ್ಟು 32 ಮಾತ್ರೆಗಳು ಬರುವಂಥದ್ದು. ಎಷ್ಟು ಗಣವಿಂಗಡಣೆ ಅಂದರೆ 4 ಗಣವಿಂಗಡಣೆ, 1 2 ಹಾಗೆಯೇ 4 5. 5ನೇ ಸಾಲಿನಲ್ಲಿ ನೀವು 5 ವಿಂಗಡಣೆ ಅಂದರೆ 4 ಗಣ ವಿಂಗಡಣೆ ಮಾಡಬೇಕು. 5 ಮಾತ್ರೆಗಳಿಗೆ 4 ಗಣ ವಿಂಗಡಣೆ ಮಾಡಬೇಕು. ಆಯಿತಾ? ಹಾಗೆಯೇ 3 ಮತ್ತು 6ನೆಯ ಸಾಲಿನಲ್ಲಿ ನೀವು ಒಟ್ಟು 1 2 3 4 5 6 ಗಣ ವಿಂಗಡಣೆಯನ್ನು ಮಾಡಿ ಒಟ್ಟು ನಿಮಗೆ ಕೊನೆಯಲ್ಲಿ ಗುರು ಬರಬೇಕು. 6 ವಿಂಗಡಣೆಯನ್ನು ಮಾಡಿ ಗುರು ಬರಬೇಕು. ಒಟ್ಟು 5 ಮಾತ್ರೆಗೆ ಗಣ ವಿಂಗಡಣೆಯನ್ನು ಮಾಡಿ ನಿಮಗೆ 6 ಬರಬೇಕು. ಅರ್ಥ ಆಯ್ತಾ? ಸೊ ಈ ಲಕ್ಷಣವನ್ನು ನೋಡೋದಾದರೆ 1 2 ಮತ್ತು 4 5ನೆಯ ಪಾದಗಳಲ್ಲಿ 5 ಮಾತ್ರೆಯ 4 ಗಣಗಳು ಕಟ್ಟು ಬರುತ್ತದೆ. ನಿಮ್ಗೆ ಅವಾಗೆ ನಾನು ಹೇಳಿದ್ನಲ್ಲ, ನಾನು ಇದು ನೋಡಿದೆ, ನಾನು ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಇಲ್ಲಿ ಅವರು ಅಕ್ಷರಗಳ ಮೂಲಕ ನಿಮ್ಗೆ ಕೊಟ್ಟು ನೋಡಿ, 3
ಆರನೆಯ ಪಾದಗಳಲ್ಲಿ 5 ಮಾತ್ರೆಯ 6 ಗಣಗಳು ಮತ್ತು 1 ಗುರು ಬರುತ್ತದೆ ಕೊನೆಯಲ್ಲಿ. ಅರ್ಥ ಆಯ್ತಾ? ಇಲ್ಲಿ ಜಗಣ ನಿಷಿದ್ಧ, ಇಲ್ಲೂ ಕೂಡ ಜಗಣ ಬರುವಂತಿಲ್ಲ. ಭಾಮಿನಿ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ವಾರ್ಧಕ ಷಟ್ಪದಿಯಲ್ಲಿ ಜಗಣ ಬರುವಂತಿಲ್ಲ. ಇದರ ಗಣ ವಿನ್ಯಾಸವನ್ನು ನೀವು ಇಲ್ಲಿ ನೋಡಬಹುದು. ನೆಕ್ಸ್ಟ್ ಉದಂಡ ಷಟ್ಪದಿ ಬಗ್ಗೆ ತಿಳ್ಕೊಳ್ಳೋಣ. ರಾಘವಾಂಕನ ಪ್ರಯೋಗಶೀಲತೆಗೆ ಉದ್ದಾಂಡ ಷಟ್ಪದಿಯು ಒಂದು ಅತ್ಯುತ್ತಮ ನಿದರ್ಶನವಾಗಿದೆ. ಕನ್ನಡದಲ್ಲಿ ಮೊದಲು ಉದಂಡ ಷಟ್ಪದಿಯ ಬಗ್ಗೆ ಸರಿಯಾದ ಮಾಹಿತಿ ಲಭ್ಯವಾಗುವುದು ರಾಘವಾಂಕನಿಂದ. ಈತ ಪ್ರಯೋಗಾತ್ಮಕವಾಗಿ ಷಟ್ಪದಿಯ ಪ್ರಕಾರಗಳನ್ನು ತನ್ನ ರಚನೆಯಲ್ಲಿ ಬಳಸಿಕೊಂಡಿದ್ದಾನೆ. ಇವನು ರಚನೆ ಮಾಡಿದ ವೀರೇಶ ಚರಿತೆಯಲ್ಲಿ ಉದಂಡ ಷಟ್ಪದಿಯ ರೂಪರೇಷೆಗಳು ಕಂಡುಬಂದಿವೆ. ಅಲ್ಲದೆ ಬಸವಾಂಕ ಎನ್ನುವ ಕವಿ ಉದ್ಘಟ ದೇವಾಚರಿತೆ ಎಂಬ ಕೃತಿಯಲ್ಲಿಯೂ ಉದಾಂಡ ಷಟ್ಪದಿಯನ್ನು ಬಳಸಿಕೊಂಡಿರುವುದು ಮನದಟ್ಟಾಗುತ್ತದೆ. ಯಾರಪ್ಪ ಅಂದರೆ ವೀರೇಶ ಚರಿತೆಯಲ್ಲಿ ಉದಾಂಡ ಷಟ್ಪದಿ ರೂಪರೇಷೆಗಳು ಕಂಡುಬಂದಿದೆ. ಹಾಗೆ ಉದ್ಭಟ ದೇವಚರಿತೆ ಎಂಬ ಕೃತಿಯಲ್ಲಿ ಉದಂಡ ಷಟ್ಪದಿಯನ್ನು ನಾವು ಯಾರು ಬಳಸಿದ್ದಾರೆ ಅಂತಂದರೆ ಬಸವಾಂಕ ಎನ್ನುವ ಕವಿಯವರು ಉದಾಂಡ ಚರಿತೆಯನ್ನು ಬಳಸಿಕೊಂಡಿದ್ದಾರೆ ಅವರ ಒಂದು ಚರಿತೆಗೆ. ಉದಂಡ ಷಟ್ಪದಿಯ ಲಕ್ಷಣವನ್ನು ನೋಡಿದಾಗ ಇದು ವಾದಕ ಷಟ್ಪದಿಯ ಪೂರ್ವ ರೂಪ ಅಥವಾ ಒಂದು ಪ್ರಭೇದವೆಂದು ಪರಿಗಣಿಸಬಹುದು. ಸೊ ಇವಾಗ ಇಲ್ಲಿ ನೋಡೋಣ. ಒಟ್ಟು ಮೊದಲನೇ ಸಾಲಿನಲ್ಲಿ 4 ಮಾತ್ರೆ, ಎರಡನೇ ಸಾಲಿನಲ್ಲಿ 4, ಮೂರನೇ ಸಾಲಿನಲ್ಲೂ 4, ಹಾಗೆ ಮೊದಲನೇ ಸಾಲಿನಲ್ಲಿ ಅಂದರೆ 4ನೇ ಗಣದಲ್ಲೂ ಕೂಡ 4, ಹಾಗೆ 5ನೇ ಗಣದಲ್ಲೂ ಕೂಡ 4 ಬಂದಿರುವುದುಂಟು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಸೇಮ್ ಅಲ್ಲೂ ಕೂಡ 4, 4, 4, 4, 4, ಮೂರನೇ ಸಾಲಿನಲ್ಲೂ 4, 4, 4, 4, 4, 4, 4, 4. ಬಟ್ ನಾವು ಎಲ್ಲದರಲ್ಲೂ ನೋಡಿದಾಗೆ 3 ಮತ್ತು 6ನೇ ಸಾಲಿನಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಒಟ್ಟು 3 ಮತ್ತು 6ನೇ ಸಾಲಿನಲ್ಲಿ 1, 2, 3, 4, 5, 6, 7 ಒಟ್ಟು 7 ಗಣಗಳಿರುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ನೋಡೋಣ. ಮೊದಲನೇ ಸಾಲಿನಲ್ಲಿ ಎಷ್ಟು ಮಾತ್ರೆಗಳಿರುತ್ತೆ ಅಂದರೆ 4, 4, 8. ಸೊ ಒಟ್ಟು 20 ಮಾತ್ರೆಗಳು. ಎರಡನೇ ಸಾಲಿನಲ್ಲೂ 20, ಆದರೆ ಮೂರನೇ ಸಾಲಿನಲ್ಲಿ 20 ಮಾತ್ರೆಗಳು ಬರಲ್ಲ. ಎಷ್ಟು ಮಾತ್ರೆಗಳು ಬರುತ್ತೆ ನೋಡೋಣ, ಕೌಂಟ್ ಮಾಡೋಣ. ಆಯಿತಾ? ಸೊ ಮೂರನೇ ಸಾಲಿನಲ್ಲಿ 32 ಮಾತ್ರೆ ಬರುವಂಥದ್ದು. ಸೊ ಮೊದಲನೇ, ಎರಡನೇ ಹಾಗೆ 4ನೇ 5ನೇ ಸಾಲಿನಲ್ಲಿ 20 ಮಾತ್ರೆಗಳು ಬರುವಂಥದ್ದು. ಗಣ ವಿಂಗಡಣೆ ಎಷ್ಟಾಗುತ್ತೆ ಅಂತಂದರೆ 4 ಮಾತ್ರೆಗಳಿಗೆ 1 ವಿಂಗಡಣೆ ಅಂದಂಗೆ ಮೊದಲನೇ ಸಾಲಿನಲ್ಲಿ, ಎರಡನೇ ಸಾಲಿನಲ್ಲಿ ನಿಮಗೆ 1, 2, 3, 4, 5. ಸೊ ಒಟ್ಟು 4 ಗಣ ವಿಭಜನೆ ಆಗುತ್ತೆ. ಮೊದಲನೇ ಸಾಲು, ಎರಡನೇ ಸಾಲು, 4ನೇ ಸಾಲು, 5ನೇ ಸಾಲಿನಲ್ಲಿ. 3 ಮತ್ತು 6ನೇ ಸಾಲಿನಲ್ಲಿ ಒಟ್ಟು 1, 2, 3, 4, 5, 6, 7 ಗಣ ವಿಂಗಡಣೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಒಟ್ಟು ಎಷ್ಟು ಮಾತ್ರೆಗಳಿಗೆ ಅಂದರೆ 4 ಮಾತ್ರೆಗಳಿಗೆ 7 ಗಣಗಳನ್ನು ವಿಂಗಡಣೆ ಮಾಡಬೇಕು. ಸೊ ಒಟ್ಟು ಮೊದಲನೇ, ಎರಡನೆಯ ಹಾಗೂ 4ನೇ, 5ನೇ ಪದ್ಯದ ಸಾಲಿನಲ್ಲಿ 20 ಮಾತ್ರೆಗಳು ಬರುವಂಥದ್ದು. ಹಾಗೆಯೇ 3 ಮತ್ತು 6ನೇ ಸಾಲಿನಲ್ಲಿ 32 ಮಾತ್ರೆಗಳು ಬರುತ್ತವೆ. ಸೊ ಇವಾಗ ಲಕ್ಷಣದ ಮೂಲಕ ಇನ್ನೊಮ್ಮೆ ತಿಳಿದುಕೊಳ್ಳೋಣ. ಇದನ್ನು 3 ರೀತಿಯ ಗಣ ವಿನ್ಯಾಸದಿಂದ ಗುರುತಿಸಬಹುದು. 4, 6ರಂತೆ, 6, 4ರಂತೆ, 4, 4ರಂತೆ, ಹೀಗೆ 3 ಬಗೆಯಲ್ಲಿ ಗಣ ವಿಭಾಗವನ್ನು ಮಾಡಬಹುದಂತೆ. 4 ಮತ್ತು 6ರಂತೆ 2 ಅಥವಾ 6, 4ರಂತೆ 3, 4, 4ರಂತೆ, ಹೀಗೆ 3 ಬಗೆಯ ಗಣ ವಿಂಗಡಣೆಯನ್ನು ಮಾಡಬಹುದಂತೆ. 4, 4ರಂತೆ ಇಟ್ಕೊಂಡ್ರೆ 4 ಮಾತ್ರೆ 5 ಗಣಗಳು 1, 2 ಮತ್ತು 4 5ನೇ ಸಾಲಿನಲ್ಲಿ ಬರುತ್ತದೆ. 3 ಮತ್ತು 6ನೇ ಸಾಲಿನಲ್ಲಿ 4 ಮಾತ್ರೆಯ 7 ಗಣಗಳು ಬರುತ್ತೆ. ಅರ್ಥ ಆಯ್ತಾ? 4, 3 ಮತ್ತು 6ನೇ ಸಾಲಿನಲ್ಲಿ 4 ಮಾತ್ರೆಯ ಎಷ್ಟು ಗಣಗಳು ಬರುತ್ತೆ? 7 ಗಣಗಳು ಬರುತ್ತವೆ. ಇದರಲ್ಲಿ ರಾಗಲಾಪಕ್ಕೆ ಹೆಚ್ಚು ಅವಕಾಶ ಇಲ್ಲ. ಹಾಗಾಗಿ ಸಂಗೀತ ವಿಚಾರದಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವವಿಲ್ಲವೆಂದು ಹೇಳಬಹುದು. ಸೊ ಇದು ಕೂಡ ನಮಗೇನು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇಲ್ಲ, ಬಟ್ ತಿಳ್ಕೊಳ್ಳಿ ಅಷ್ಟೇ. ವಿನ್ಯಾಸವನ್ನು ಇಲ್ಲಿ ನೋಡಬಹುದು. ಷಟ್ಪದಿಗಳು ಕಾವ್ಯಸಾಗರದಲ್ಲಿ ದಡದ ಮುತ್ತಾಗದೆ ಒಡಲ ಮುತ್ತಾಗಿ ಕವಿಗಳ
ಕಾರ್ಯದಲ್ಲಿ ಕ್ರಿಯಾರೂಪವನ್ನು ಪಡೆದು ನಡುಗನ್ನಡ ಸಾಹಿತ್ಯದ ಸಾರ್ವಭೌಮತ್ವಕ್ಕೆ ಮುನ್ನುಡಿ ಬರೆದಿವೆ. ಹಾಗಾಗಿ ಷಟ್ಪದಿಗಳು ಕರ್ನಾಟಕ ವಿಷಯ ಜಾತಿಗಳಲ್ಲಿ ವಿಶಿಷ್ಟ ಸ್ಥಾನಮಾನಗಳನ್ನು ದಕ್ಕಿಸಿಕೊಂಡಿದೆ. ಇವಾಗ ಅಕ್ಕರಿಕೆ. ನಾಗವರ್ಮ ಮತ್ತು ಜಯಕೀರ್ತಿ ಇಬ್ಬರು ಅಕ್ಕರಿಕೆಯ ಲಕ್ಷಣವನ್ನು ಹೇಳಿದ್ದಾರೆ. ಮುಂದುವರಿದು ಅಂಶ ಮತ್ತು ಮಾತ್ರಗಣಗಳ ವಿನ್ಯಾಸವನ್ನು ಬೆರೆಸಿ ಇದರ ಲಕ್ಷಣವನ್ನು ಗುರುತಿಸಿದ್ದಾರೆ. ಮೊದಲ ಅಂಶಗಣವಾಗಿದ್ದ ಅಕ್ಕರಿಕೆ ಇವರ ಕಾಲದ ಹೊತ್ತಿಗೆ ತಾಳಲಯದಿಂದಾಗಿ ಮಾತ್ರಗಣದತ್ತ ಸುಲಭವಾಗಿ ವಾಲಿಕೊಂಡಿರುವುದನ್ನು ಪ್ರಚುರಪಡಿಸಿದ್ದಾರೆ. ಇದರ ಅನ್ವಯವಾಗಿ ನಾಗವರ್ಮನ ಅಕ್ಕರಿಕೆಯ ಬಗ್ಗೆ ತಿಳಿಸಿರುವ ಲಕ್ಷಣ ಪದ್ಯವನ್ನು ಈ ಕೆಳಕಂಡಂತೆ ನಾವು ನೋಡಬಹುದು. ಸೊ ಇಲ್ಲಿ ವಿಷ್ಣುಗಣ, ಬ್ರಹ್ಮಗಣ, ವಿಷ್ಣುಗಣ, ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ. ಸೊ ಇಲ್ಲಿ ನೋಡೋಣ. ಮೂರಿರಪ್ಪು ವಿಷ್ಣುಗಣ, ಬೊಮ್ಮಂ ಬ್ರಹ್ಮ. ಈ ಮೇಲಿನ ಲಕ್ಷಣ ಪದ್ಯದ ಪ್ರಕಾರ ಅಕ್ಕರಿಕೆಯ ಲಕ್ಷಣವನ್ನು ನೋಡೋಣ. ಅಕ್ಕರಿಕೆಗೆ ಒಟ್ಟು 4 ಪಾದಗಳಿರುತ್ತೆ. ಪ್ರತಿ ಪಾದದಲ್ಲಿ ಒಟ್ಟು 6 ಗಣಗಳಿರುತ್ತೆ. ಆಯಿತಾ? 4 ಮಾತ್ರೆಗಳಿಗೆ ಒಟ್ಟು 6 ಗಣಗಳನ್ನು ವಿಂಗಡಣೆ ಮಾಡಿರ್ತಾರೆ. ಇದರ 6 ಗಣಗಳ ವಿನ್ಯಾಸವೆಂದರೆ ವಿಷ್ಣುಗಣ, ಬ್ರಹ್ಮಗಣ, ವಿಷ್ಣುಗಣ, ಬ್ರಹ್ಮಗಣ, ವಿಷ್ಣುಗಣ, ಲಾಸ್ಟಲ್ಲಿ ರುದ್ರಗಣ. ಇಲ್ಲಿ 4 ಸಾಲಿನಲ್ಲ, ಕೊನೆಯಲ್ಲಿ ರುದ್ರಗಣ ಬಂದಿದೆ. ಹಾಗೆಯೇ ವಿಷ್ಣುಗಣ, ಬ್ರಹ್ಮಗಣ ಒಟ್ಟು 3 ಬಾರಿ ವಿಷ್ಣುಗಣ ಬಂದಿರುವುದು, ಹಾಗೆ 2 ಬಾರಿ ಬ್ರಹ್ಮಗಣವನ್ನು ನಾವು ಕಾಣಬಹುದು. ಹಾಗೆಯೇ ಆದಿ ಪ್ರಾಸ ನಿಯತ ಅಕ್ಕರಿಕೆ ಮಾತ್ರ ಲಯದಿಂದ ಕೂಡಿದ್ದರೆ 6 ಚತುರ್ಮಾತ್ರಗಣಗಳು ಬಂದು ಕೊನೆಯಲ್ಲಿ 1 ಗುರು ಬರುತ್ತದೆ. ಪ್ರತಿಪಾದದಲ್ಲಿ ಒಟ್ಟು 26 ಮಾತ್ರೆಗಳು, 4 ಪಾದಗಳಿಂದ ಒಟ್ಟು 104 ಮಾತ್ರೆಗಳು ಬರುತ್ತವೆ. ಈಗ ಪ್ರತಿ ಒಂದು ಪಾದದಲ್ಲಿ ಅಂದರೆ ಮೊದಲನೇ ಸಾಲಿನಲ್ಲಿ 26 ಮಾತ್ರೆಗಳು ಬಂದರೆ 4 ಸಾಲುಗಳನ್ನು ಸೇರಿಸಿ 104 ಮಾತ್ರೆಗಳು ಬರುತ್ತೆ. ಯತಿಯ ತಾಳ ಲಯದಲ್ಲಿ 2 ಗಣಗಳ ಆನಂತರ ಬಂದರೆ ಮಾತ್ರ ಲಯದಲ್ಲಿ 8 ಮಾತ್ರೆಗಳ ಆನಂತರ ಬರುತ್ತದೆ. ಜಯಕೀರ್ತಿಯ ಲಕ್ಷಣವು ಇದೇ ಆಗಿದೆ. ಕೊನೆಯ ಗಣ ರುದ್ರಗಣವೆಂದು ನಾಗವರ್ಮ ಹೇಳಿದ್ದಾರೆ. ಜಯಕೀರ್ತಿ ಕೊನೆಯ ಗಣವನ್ನು ವಿಷ್ಣು ಪ್ಲಸ್ 1 ಗುರು ಎಂದು ವಿಭಾಗಿಸಿದ್ದಾನೆ. ಉತ್ಸಾಹದಂತೆ ಅಕ್ಕರಿಕೆಯನ್ನು ಜಯಕೀರ್ತಿ ಮಾತ್ರಗುಣ ವರ್ಣವೃತ್ತಗಳ ಮಿಶ್ರಾಧಿಕಾರಕ್ಕೆ ಸೇರಿಸಬಹುದಿತ್ತು ಎನಿಸುತ್ತದೆ. ತೀರ ಹಳಗನ್ನಡ ಕಾವ್ಯಗಳಲ್ಲಿ ಈ ಮಟ್ಟು ಪ್ರಯೋಗಗೊಂಡಿಲ್ಲ. ಷಡಕ್ಷರಿಯ ರಾಜಶೇಖರ ವಿಲಾಸದಲ್ಲಿ ಹೆಚ್ಚಿನ ಪಾಲು ಅಂಶ ಮತ್ತು ಮಾತ್ರ ದಾಟಿಗೆ ಹೊಂದಿಕೊಂಡ ಅಕ್ಕರಿಕೆಯ ಮಟ್ಟು ಕಂಡು ಬರುತ್ತದೆ. ಇಲ್ಲಿ ನೋಡಬಹುದು ವಿಷ್ಣುಗಣ, ಬ್ರಹ್ಮಗಣ, ವಿಷ್ಣುಗಣ, ಬ್ರಹ್ಮಗಣ, ವಿಷ್ಣುಗಣ, ಲಾಸ್ಟಲ್ಲಿ ಗುರು. ಸೊ ಇವಾಗ ಛಂದೋವಂತಸದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕರ್ನಾಟ ವಿಷಯ ಜಾತಿ ಛಂದಸ್ಸಿನಲ್ಲಿ ಕೊನೆಯದು ಈ ಛಂದೋವಂತಸ. ಛಂದೋವಂತಸ ಎಂದರೆ ಛಂದಸ್ಸುಗಳಿಗೆ ಆಭರಣ ಎಂದರ್ಥ. ಛಂದೋವಂತಸ ಎಂದರೆ ಛಂದಸ್ಸುಗಳಿಗೆ ಆಭರಣ ಎಂದರ್ಥ. ವಾಸ್ತವವಾಗಿ ಲಯಗಾರಿಕೆ ದೃಷ್ಟಿಯಿಂದ ನಿಯತವಾಗಿ ಯತಿಯು ಬರುವುದರಿಂದ ಹಾಡಲು ಸೊಗಸಾದ ಮಟ್ಟಾಗಿದ್ದರೂ ಕಾವ್ಯಗಳಲ್ಲಿ ಇದರ ಬಳಕೆ ಇಲ್ಲ. ಜಯಕೀರ್ತಿಯ ಕರ್ನಾಟ, ಕುಮಾರ, ಸಾಂಬವಾದಿ ಕಾವ್ಯಗಳಲ್ಲಿ ಇದನ್ನು ಬಳಸಲಾಗಿದೆ ಎಂದು ಹೇಳುತ್ತಾನಾದರೂ ಈ ಕಾವ್ಯ ನಮಗೆ ದೊರಕಿಲ್ಲ. ನಾಗವರ್ಮ ಇದರ ಲಕ್ಷಣ ಪದ್ಯವನ್ನು ಹೀಗೆ ನಮಗೆ ನೀಡ್ತಾನೆ. ಸೊ ಇಲ್ಲಿ ನೋಡಬಹುದು ವಿಷ್ಣುಗಣ, 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 ಬ್ರಹ್ಮಗಣ, ವಿಷ್ಣುಗಣ, 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 ಬ್ರಹ್ಮಗಣ, ವಿಷ್ಣುಗಣ, 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 ಬ್ರಹ್ಮಗಣ, ವಿಷ್ಣುಗಣ, 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 ಬ್ರಹ್ಮಗಣ. ಈಗ ಇದರ ಲಕ್ಷಣವನ್ನು ನೋಡೋಣ. ಛಂದೋವಂತಸಗೆ 4 ಪಾದಗಳಿರುತ್ತೆ, 4 ಸಾಲುಗಳು. ಆಯಿತಾ? ಅದನ್ನು ಪಾದಗಳು ಅಂತಲೂ ಕರೀತಾರೆ. ಪ್ರತಿ ಪಾದದಲ್ಲಿ 3 ಅಂದರೆ ಪ್ರತಿ ಸಾಲಿನಲ್ಲಿ 3 ವಿಷ್ಣು ಮತ್ತು 1 ಬ್ರಹ್ಮ ಗಣ ಬರುತ್ತದೆ. ಇಲ್ಲಿ ಅಂಶಲಯ ಮಾತ್ರವಲ್ಲದೆ ಚತುರ್ಮಾತ್ರ ಗಣದ ಮಾತ್ರ ಲಯವು ಇದ್ದು ಪ್ರಕಾರಕ್ಕೆ 4 ಗಣಗಳು ಕಂಡು ಬರುತ್ತದೆ. ಜಯಕೀರ್ತಿಯ ಪ್ರಕಾರ ಛಂದೋವಂತಸದಲ್ಲಿ 1 ವಿಷ್ಣು ಅಂದರೆ ಮದನ ಮತ್ತು 4 ಬ್ರಹ್ಮ ರತಿ ಕಂಡು ಬರುತ್ತದೆ. ಜಯಕೀರ್ತಿ ಇದನ್ನು ಆದಿವರಹ ಎಂದು ಹೆಸರಿಸಿದ್ದಾನೆ. ಛಂದೋವಂತಸದಲ್ಲಿ ಮಾತ್ರಗಣದ ತಾಳಲಯಗಳಲ್ಲದೆ ಅಂಶಗಣದ ರಾಗಾಲಯವೂ ಇದೆ. ಕ್ರಮೇಣ ಇದು ಅಂಶಗಣದಿಂದ ಮಾತ್ರಗಣಕ್ಕೆ ತಿರುಗಿರಬಹುದು. ಛಂದೋವಂತಸ ಇಂದಿನ ಪ್ರಾಚೀನ ಕೃತಿಗಳಲ್ಲಿ ಬಳಕೆಯಾಗಿದ್ದರೂ ದಾಸರ ಪದಗಳಲ್ಲಿ ಮತ್ತು ಚಿಕ್ಕದೇವರಾಜ ಭಿನ್ನಪದಂತಹ ಕಾವ್ಯಗಳಲ್ಲಿ ಇದಕ್ಕೆ ಉದಾಹರಣೆಗಳು ದೊರಕುತ್ತವೆ. ಸೊ ಇಲ್ಲಿ ನೋಡ್ಬೋದು ವಿಷ್ಣುಗಣ, 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 ಬ್ರಹ್ಮಗಣ, ಎಲ್ಲದರಲ್ಲೂ ವಿಷ್ಣುಗಣ, ಕೊನೆಯಲ್ಲಿ ಬ್ರಹ್ಮಗಣ ಬಂದಿದೆ.
ಲಕ್ಷಣ ಮತ್ತು ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಅಂಶಗಣದ ಮಟ್ಟುಗಳಲ್ಲಿ ಆಡುವುದಕ್ಕೆ ಸೊಗಸುವುದೆಂದರೆ ಸಾಂಗತ್ಯದ ವಿಚಾರವಾಗಿ ನಾಗವರ್ಮನಾಗಲಿ ಜಯಕೀರ್ತಿಯಾಗಲಿ ತಮ್ಮ ಕೃತಿಗಳಲ್ಲಿ ಪ್ರಸ್ತಾಪಿಸಿರುವುದಿಲ್ಲ. ಬಹಳ ಹಿಂದಿನಿಂದಲೂ ಜನಪದರಲ್ಲಿ ಮತ್ತೆಂದು ಹೇಳಲು ಸಾಕಷ್ಟು ಆಧಾರಗಳಿಲ್ಲ. ಆದರೆ ತ್ರಿಪದಿಯಷ್ಟು ಪ್ರಾಚೀನವಾಗಿದ್ದರೂ ಸ್ವಲ್ಪ ತಡವಾಗಿ ಆದರೂ ಜನಪದ ಸಾಹಿತ್ಯದಲ್ಲಿ ತ್ರಿಪದಿಯಂತೆ ಜನಪ್ರಿಯತೆಯನ್ನು ಗಳಿಸಿಕೊಂಡ ಮತ್ತೊಂದು ಜನಪ್ರಿಯ ಮಟ್ಟು ಇದೆಂದು ಹೇಳಬಹುದು. ಸಾಂಗತ್ಯದ ವಿಚಾರ ಬಗ್ಗೆ ಅದರ ಕಾಲಘಟ್ಟದ ಬಗ್ಗೆ ನೋಡಿದಾಗ 17ನೇ ಶತಮಾನದಿಂದಾಚೆಗೆ ಈ ಪ್ರಕಾರವು ಪ್ರಚಾರಕ್ಕೆ ಬಂದಿರುವುದು ಕಂಡುಬರುತ್ತದೆ. ಇದು ನಾಗವರ್ಮನ ತರುವಾಯದ ಕಾಲಮಾನಕ್ಕೆ ಬಂದಿದೆ ಎನ್ನಬಹುದು. ಅಂಶಲಯವನ್ನೇ ತನ್ನಲ್ಲಿ ಅಂತರ್ಗತಗೊಳಿಸಿಕೊಂಡ ಸಾಂಗತ್ಯ ಮುಂದೆ ತನ್ನದೇ ಆದ ರೂಪರೇಷೆಯ ಪ್ರಖರತೆಯನ್ನು ಪಡೆದು ಕವಿಗಳ ಮನದಲ್ಲಿ ಸದಾ ರುಚಿಸುವ ಬದ್ಧತೆಯನ್ನು ಸಾಂಗತ್ಯ ಪ್ರಕಾರ ಗಿಟ್ಟಿಸಿಕೊಂಡಿದೆ. ಸೊ ಇನ್ನೊಂದು ಉದಾಹರಣೆಯನ್ನು ನೋಡಬಹುದು. ವಿಷ್ಣುಗಣ ಬ್ರಹ್ಮಗಣ, ಹಾಗೆಯೇ 3ನೇ ಸಾಲಿನಲ್ಲಿ ವಿಷ್ಣುಗಣ, 4ನೇ ಸಾಲಿನಲ್ಲಿ ವಿಷ್ಣುಗಣ ಬ್ರಹ್ಮಗಣ. ಇಲ್ಲಿ 2 ಮತ್ತು 4ನೇ ಸಾಲು ಸಮವಾಗಿರುತ್ತೆ. ಆಯಿತಾ? ಸೊ ಇವಾಗ ಸಾಂಗತ್ಯದ ಲಕ್ಷಣ ಕೆಳಕಂಡಂತೆ ನೋಡೋಣ. ಇದು ಅಂಶಗಣ ಪ್ರಧಾನವಾದ ಛಂದೋಬದ್ಧವಾಗಿದೆ. ಇದು 4 ಪಾದಗಳು ಅಂದರೆ 4 ಸಾಲುಗಳು. ಆದಿಪ್ರಾಸ ನಿಯತವಾಗಿರುತ್ತದೆ. 1 ಮತ್ತು 3ನೇ ಪದಗಳಲ್ಲಿ 4 ವಿಷ್ಣು ಗಣಗಳು, 2 ಮತ್ತು 4ನೇ ಪದಗಳಲ್ಲಿ 2 ವಿಷ್ಣುಗಣಗಳು, ಕೊನೆಯಲ್ಲಿ 1 ಬ್ರಹ್ಮಗಣ ಬರುತ್ತದೆ. ವಿಷ್ಣುಗಣಕ್ಕೆ ಕ್ವಚಿತ್ತಕ್ಕಾಗಿ ಬ್ರಹ್ಮಗಣ ಬರಬಹುದು. ಆದಿಪ್ರಾಸದಂತೆ ಒಳಪ್ರಾಸವೂ ಬರಬಹುದು. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಹಾಡಿನ ಮಟ್ಟಾಗಿದೆ. ಈಗ ಸಾಂಗತ್ಯದ ಹೆಸರು. ಈ ಹೆಸರು ಈ ಪದ್ಯ ಜೊತೆಗೆ ಎಷ್ಟು ಹಳೆಯದು ಎಂದು ಹೇಳಲು ಬರುವುದಿಲ್ಲ. ಸಾಂಗತ್ಯ ಎಂದರೆ ಸಂಗತಿಯಿಂದ ಕೂಡಿದ್ದು ಎಂದರ್ಥ. ಸಂಗತಿ ಎಂದರೆ ಮೇಳದೊಡನೆ ಸಾಗುವ ಗತಿ ಎಂದರ್ಥ. ಸಂಗತಿ ಎಂಬುದು ಸಂಗೀತದಲ್ಲಿ ಆಡುವಿಕೆಯ ರೀತಿಯನ್ನು ಹೇಳುವ ಒಂದು ಪರಿಭಾಷೆಯ ಪದ. ಸಾಂಗತ್ಯವು ಹಾಡಿನ ಮಟ್ಟು ಆಗಿರುವುದರಿಂದ ಈ ಅನ್ವರ್ಥನಾಮ ಬಂದಿರಬೇಕು. ಇವಾಗ ನಾವು ಕೊನೆಯದಾಗಿ ಸಾಂಗತ್ಯದ ಬಗೆಗೆ ಚರ್ಚೆ ಮತ್ತು ಇತಿಹಾಸವನ್ನು ನೋಡೋಣ. ಸಾಂಗತ್ಯವು ಕ್ರಿಸ್ತಶಕ 1410ರಲ್ಲಿದ್ದ ದೇವರಾಜನ ಸೊಬಗಿನ ಸೋನೆ ಎಂಬ ಕಾವ್ಯದಲ್ಲಿ ಮೊದಲ ಸಲ ಕಂಡು ಬಂದಿದೆ. ಆನಂತರ 3ನೇ ಮಂಗಾರಸನ ಕ್ರಿಸ್ತಶಕ 1506ರಲ್ಲಿ ನೇಮಿಜಿನ ಸಂಗತಿ ನಂಜುಂಡ ಕವಿಯ ಕುಮಾರ ರಾಮಚರಿತ ಕ್ರಿಸ್ತಶಕ 1525 ಕನಕದಾಸರ ಮೋಹನ ತರಂಗಿಣಿ, ಹಾಗೆ ಕ್ರಿಸ್ತಶಕ 1555 ಮತ್ತು ರತ್ನಾಕರ ವರ್ಣಿಯ ಭಾರತ ವೈಭವ ಕ್ರಿಸ್ತಶಕ 1557 ಇವು ಗಮನಾರ್ಹ ಸಂಗತಿ ಕೃತಿಗಳಾಗಿವೆ. ಸಂಚಿಯ ಹೊನ್ನಮ್ಮ ಅದಿಬದೆಯ ಧರ್ಮ ಕ್ರಿಸ್ತಶಕ 1680 ಎಂಬ ಕೃತಿಯನ್ನು ಸಾಂಗತ್ಯದಲ್ಲಿ ರಚಿಸಿದ್ದಾಳೆ. ಹೊಸಗನ್ನಡದಲ್ಲಿ ದ. ರಾ ಬೇಂದ್ರೆ, ಪೂತಿನ, ಎಸ್.ವಿ. ಪರಮೇಶ್ವರ ಭಟ್ಟ ಮೊದಲಾದವರು ಸಾಂಗತ್ಯ ಪ್ರಯೋಗ ಮಾಡಿದ್ದಾರೆ. ಸಾಂಗತ್ಯದ ಮೂಲದ ಬಗೆಗೆ ಹಲವಾರು ವಿದ್ವಾಂಸರು ಹಲವು ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಬಿ. ಎಂ. ಶ್ರೀಕಂಠಯ್ಯ ಅವರು ತಮ್ಮ ಕನ್ನಡ ಕೈಪಿಡಿಯನ್ನು ಇದನ್ನು ಕುರಿತಾಗಿ ಬಹಳ ವಿಸ್ತೃತವಾಗಿ ಚರ್ಚಿಸಿದ್ದಾರೆ. ಅವರ ಅಭಿಮತದಂತೆ ಸಾಂಗತ್ಯ ಗೀಚಿಕೆಗೆ ಸಂಬಂಧಿಯಾಗಿದೆ. ಅಲ್ಲದೆ ಅವರು ಇನ್ನೊಂದು ಕಡೆ ಪಿರಿಯಕ್ಕರದ 2 ಪಾದದ ರೂಪಾಂತರವೇ ಸಾಂಗತ್ಯ ಎನ್ನುತ್ತಾರೆ. ಆದರೆ ಇವರ 2 ಅಭಿಪ್ರಾಯಗಳು ಒಪ್ಪಿತವಾಗಿಲ್ಲ. 2 ಎಳೆಗಳು ಸೇರಿ ಒಂದು ಸಾಂಗತ್ಯವಾಗುತ್ತದೆ ಎಂಬ ಮತ್ತೊಂದು ವಾದವು ಸಹ ಅಸಂಭವ. ದ. ರಾ ಬೇಂದ್ರೆಯವರು ತ್ರಿಪದಿಯ ರೂಪಾಂತರವೇ ಸಾಂಗತ್ಯ ಎಂಬ ಅಭಿಪ್ರಾಯ ತಳೆದಿದ್ದಾರೆ. ಈ ಅಭಿಪ್ರಾಯವನ್ನು ಡಿ.ಎಸ್. ಕರ್ಕಿ, ದೇಸಾಯಿ, ಪಾಂಡುರಂಗರಾಯ ಮೊದಲಾದವರು ಒಪ್ಪುತ್ತಾರೆ. ಆದರೂ ತ್ರಿಪದಿ ಮತ್ತು ಸಾಂಗತ್ಯಗಳ ಸಂಬಂಧವನ್ನು ಸಾಧಿಸಿ ತೋರಿಸುವುದು ಕಷ್ಟ. ಸೊ ಇವಾಗ ಸಾರಾಂಶವನ್ನು ನೋಡೋಣ. ಇಲ್ಲಿಯವರೆಗೂ ನಾವುಗಳು ಹಂಸಛಂದಸ್ಸಿನ 10 ದೇಶೀಯ ಮಟ್ಟುಗಳನ್ನು ಕುರಿತು ಅರಿತೆವು. ದ್ರಾವಿಡ ಭಾಷೆಗೆ ವಿಶಿಷ್ಟವಾದ ಲಯ ವಿನ್ಯಾಸವುಳ್ಳ ಅಂಶಗಣ ಸಂಸ್ಕೃತದ ವೃತ್ತಗಳಿಗಿಂತ ವಿಭಿನ್ನವಾಗಿದೆ. ಗಣಗಳ ಹೆಸರು ಸಂಸ್ಕೃತದಲ್ಲೇ, ಆದರೂ ಲಯ ವಿನ್ಯಾಸ ಕನ್ನಡದ್ದು. ಈ 10 ಬಗೆಯಲ್ಲಿ ತ್ರಿಪದಿ, ಷಟ್ಪದಿ ಮತ್ತು ಸಾಂಗತ್ಯ ಅತ್ಯಂತ ಜನಪ್ರಿಯವಾದವು. ತ್ರಿಪದಿ ಇಂದಿಗೂ ಅಂಶಗಣದ ಆಧಾರದ ಮೇಲೆ ಪ್ರಯೋಗವಾಗುತ್ತದೆ. ಆದರೆ ಷಟ್ಪದಿ ಮಾತ್ರ ಗಣದತ್ತ ಹೊರಳಿಬಿಟ್ಟಿದೆ. ದೇಶೀಯ ಕಾವ್ಯದ ಬಗ್ಗೆ ಒಲವುಳ್ಳ ನಮ್ಮ ಕನ್ನಡದ ಪ್ರಾಚೀನ ಕಾವ್ಯವರ್ಯರು ತಮ್ಮ ಕಾವ್ಯವನ್ನು ಇದನ್ನು ಏತಕ್ಕಾಗಿ ಬಳಸಿಲ್ಲವೋ ತಿಳಿಯುವುದಿಲ್ಲ. ಸಂಸ್ಕೃತ ಮಟ್ಟುಗಳಿಗಿಂತ ತೀರ ವಿಶಿಷ್ಟವಾದ ಲಯಗಾರಿಕೆಗೆ ಸಾಧ್ಯವಿರುವ ಹಾಡುಗಬ್ಬಕ್ಕೆ ಅನುಗುಣವಾಗಿರುವ ಕಾರಣಕ್ಕೆ ಇದನ್ನು ಕೈಬಿಟ್ಟಿರಬಹುದು. ಅಚ್ಚಗನ್ನಡ ಮುಟ್ಟಾದ ಸಾಂಗತ್ಯವನ್ನು
ಮಟ್ಟಾದ ಸಾಂಗತ್ಯವನ್ನು ಕುರಿತು ನಾಗವರ್ಮ ಮತ್ತು ಜಯಕೀರ್ತಿ ಇಬ್ಬರು ಚರ್ಚಿಸದೇ ಇರುವುದಕ್ಕೆ ಮುಖ್ಯ ಕಾರಣ ಅವರ ತರುವಾಯ ಸಾಂಗತ್ಯ ಪ್ರಚಾರಕ್ಕೆ ಬರಲು ಸಾಧ್ಯವಾಯಿತೆನ್ನಬಹುದು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತಾ, ಹಾಗೆ ಇನ್ನು ಮುಂದಿನ ಹೆಚ್ಚಿನ ವೀಡಿಯೋಸ್ಗಾಗಿ ನಿಮಗೆ ತುಂಬ ಇಂಪಾರ್ಟೆಂಟ್ ಇವನ್ ಆಪ್ಷನಲ್ ಕನ್ನಡ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಸ್, ಯೂಸ್ಫುಲ್ ವೀಡಿಯೋಸ್ನ ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋ ಅಪ್ಲೋಡ್ ಮಾಡಿರೋ ವೀಡಿಯೋಗಳು ನಿಮ್ಗೆ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಬರುತ್ತೆ. ಸೊ ನೀವು ನೋಡ್ಬೋದು ಅಂತ ಹೇಳ್ತಾ, ಸೊ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಹಾಗೆ ಯಾವುದು ಕಷ್ಟವಲ್ಲ, ನಾವು ಓದಿದಾಗ ತಿಳ್ಕೊಂಡಾಗ ಎಲ್ಲ ಕೂಡ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ, ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.